ಎಲ್ಲರಿಗೂ ಕೂಡ ಬೆಳಗಿನ ಶುಭ ವಂದನೆಗಳು. ಭಾಳ ಪ್ರಶಾಂತವಾದ ವಾತಾವರಣ, ಎಲ್ಲ ಊಟ ಮಾಡ್ಕೊಂಡು ಬಂದಿದ್ದೀವಿ. ಗೊತ್ತಾಯ್ತಾ? ನೋಡಿ, ನಿಮಗೆ ಮೊದಲನೇ ಪೀರಿಯಡ್ ಏನಾದರೂ ಒಂದು ಟೀಚರಿಂದ ಒಂದು ಕತೆ ಕೇಳೋಣ ಅಂತಕ್ಕಂಥ ಒಂದು ಆಸೆ ಇರುತ್ತೆ ನಿಮಗೆ. ಗೊತ್ತಾಯ್ತಾ? ಈ ಕತೆಗಳು ಎಲ್ಲರನ್ನೂ ಕೂಡ ಮನೋರಂಜಿಸ್ತವೆ. ಚಿಕ್ಕ ಹುಡುಗರಿಂದ ಹಿಡಿದು ದೊಡ್ಡವರಿಂದಲೂ ಕೂಡ ಒಂದು ಕತೆ ಕೇಳೋಣ ಅಂತ ಅನಿಸುತ್ತೆ ನಿಮಗೆ. ಗೊತ್ತಾಯ್ತಾ? ಈ ಒಂದು ಸಂದರ್ಭದಲ್ಲಿ ಮಕ್ಕಳಿಗೆ ನಿಮಗೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಕಥೆಯನ್ನು ಹೇಳ್ತೀನಿ, ಕೇಳಿಸ್ಕೊಡ್ರಿ. ನೀವೆಲ್ಲ ಕೇಳಿಸ್ಕೊಂಡಿರ್ಬೋದು. ಮುಂದೆಲ್ಲ ನಿಮ್ಮ ಅಜ್ಜ ಅಜ್ಜಿ ನಿಮ್ಮ ಮನೆಯಲ್ಲೆಲ್ಲ ಹೇಳಿರ್ತಾರೆ. ಇನ್ನೊಮ್ಮೆ ನಿಮಗೆ ಪರಿಚಯಿಸ್ತೀನಿ ಒಂದು ಕಥೆಯನ್ನು. ಆ ಕಥೆಯ ಏನಪ್ಪ ಅಂತಂದರೆ ಒಂದು ಚಿನ್ನದ ಮೊಟ್ಟೆಯ ಕಥೆ ಅಂತೇಳಿ. ಚಿನ್ನ ಅಂದ್ರೆ ಒಂದೇನೆ, ಬಂಗಾರ ಅಂದ್ರೆ ಒಂದೇನೆ. ಏನಾಗುತ್ತಪ್ಪ ಅಂತಂದರೆ, ಒಂದು ಊರಲ್ಲಿ ಒಂದು ಅಜ್ಜಿ ಒಂದು ಕೋಳಿಯನ್ನು ಸಾಕಿರ್ತಾಳೆ. ಏನು ಮಾಡ್ತಾಳೆ? ಒಂದು ಅಜ್ಜಿ ಕೋಳಿಯನ್ನು ಸಾಕಿರ್ತಾಳೆ. ಆ ಕೋಳಿ ಏನು ಮಾಡ್ತದಪ್ಪ, ಭಾಳ ದಷ್ಟಪುಷ್ಟವಾಗಿರ್ತದೆ. ತುಂಬ ಚೆನ್ನಾಗಿ ನೋಡ್ಕೊತಾಳೆ ಅಜ್ಜಿ ಕೋಳಿಯನ್ನು. ಆ ಒಂದು ಕ್ಷಣನೂ ಕೂಡ ಕೋಳಿಯನ್ನು ಬಿಟ್ಟಿರ್ಲಿಕ್ಕೆ ಆಗೋದಿಲ್ಲ ಅಜ್ಜಿಗೆ. ಕೋಳಿನೂ ಕೂಡ ಬಹಳ ಅಚ್ಚಿ ಬಿಟ್ಟಿರ್ತದೆ ಅಜ್ಜಿಯನ್ನು. ಅದು ಕೂಡ ಜೊತೆಗೆ ಇರುತ್ತೆ. ಅವ್ರಿಗೆ ಹೊರಗೆ ಬಂದ್ರೆ ಅದು ಹೊರಗೆ ಬರುತ್ತೆ, ಇವಳು ಹಿಂದೆ ಬರ್ತಿರುತ್ತೆ. ತುಂಬ ಚೆನ್ನಾಗಿ ಸಾಕಿರ್ತಾರೆ ಅಜ್ಜಿ ಏನನ್ನ, ಕೋಳಿಯನ್ನು. ಆ ಕೋಳಿಗೆ ಏನು ಮಾಡ್ತದಪ್ಪ ಅಂದರೆ, ಪ್ರತಿದಿನ ಒಂದು ಬಂಗಾರದ ಮೊಟ್ಟೆಯನ್ನು ಇಡ್ತಿರ್ತದೆ. ಮಾಮೂಲಿ ಮೊಟ್ಟೆ ಅಲ್ಲ, ಬಂಗಾರದ ಮೊಟ್ಟೆಯನ್ನು, ಚಿನ್ನದ ಮೊಟ್ಟೆ ಅಂತ ಹೇಳಿದೆಲ್ಲ, ಬಂಗಾರದ ಮೊಟ್ಟೆಯನ್ನು ಇಡ್ತಾ ಇರುತ್ತೆ. ಆ ಒಂದು ಬಂಗಾರದ ಮೊಟ್ಟೆಯಿಂದ ಅಜ್ಜಿ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾಳೆ. ದಿನ ಒಂದು ಮೊಟ್ಟೆಯನ್ನೆಲ್ಲ ಮಾರಾಟ ಮಾಡಿ ತುಂಬ ಚೆನ್ನಾಗಿ ಸಾಕ್ತಾ ಇರ್ತಾಳೆ. ಮಾರಾಟ ಮಾಡ್ತಾಳೆ, ದುಡಿಮೆ ಮಾಡ್ತಾಳೆ, ತನ್ನ ಜೀವನವನ್ನು ರೂಪಿಸ್ಕೊಳ್ತಾಳೆ. ಯಾರು? ಅಜ್ಜಿ ಕೋಳಿಯನ್ನು ಸಾಕಿರ್ತಾಳೆ. ಆ ಕೋಳಿ ದಿನ ಒಂದು ಬಂಗಾರದ ಮೊಟ್ಟೆಯನ್ನು ಇಡುತ್ತೆ. ಅರ್ಥ ಆಗ್ತಾನೆ ಹೇಳೋದು? ನೋಡಿ, ಒಂದು ಸರಿ ಏನಾಗ್ಬಿಡುತ್ತಪ್ಪ ಅಂದರೆ, ದಿನ ಒಂದೊಂದೇ ಮೊಟ್ಟೆ ಇಡುತ್ತೆ. ಆ ಒಂದು ಮೊಟ್ಟೆಗೆ ಏನು ಜೀವನ ಸಾಕಾಗೋದಿಲ್ಲ, ಕೈ ತುಂಬ ರೊಕ್ಕ ಸಿಗೋದಿಲ್ಲ, ದುಡ್ಡು ಸಿಗೋದಿಲ್ಲ. ಒಂದೇ ದಿನ ಸಾಕಷ್ಟು ಮೊಟ್ಟೆ ಸಿಕ್ಬಿಟ್ರೆ ನಾನು ಆಗರ್ಭ ಶ್ರೀಮಂತರಾಗಿರ್ಬೋದು, ತುಂಬ ಶ್ರೀಮಂತರಾಗ್ಬೋದು ಅಂತ ಅಂದ್ಕೊಂಡು ಏನು ಮಾಡಿಬಿಡ್ತಾಳೆ, ದಿನ ಒಂದು ಮೊಟ್ಟೆ ಇಡ್ತದಲ್ಲ, ಮನೆಗೆ ಮೊಟ್ಟೆ ಕೋಳಿನ ನಾವು ಕಟ್ ಮಾಡಿಬಿಟ್ಟು ಕತ್ತರಿಸ್ಬಿಟ್ರೆ ಸಾಕಷ್ಟು ಮೊಟ್ಟೆ ಹೊಟ್ಟೆ ಒಳಗೆ ಸಿಗ್ತಾವಲ್ಲ ಅಂದ್ಕೊಂಡು ತನ್ನ ದುರಾಸೆಯಿಂದ ಕೋಳಿಯನ್ನು ಕತ್ತರಿಸೋಕ್ಕೆ ಪ್ರಯತ್ನ ಪಡ್ತಾಳೆ, ಕತ್ತರಿಸ್ಬಿಡ್ತಾಳೆ. ಆವಾಗ ಒಂದೇ ಒಂದು ಮೊಟ್ಟೆ ಸಿಗ್ತಾವ, ಕೂಡ ಏನೂ ಸಿಗೋದಿಲ್ಲ. ಕೊನೆಗೆ ಅಜ್ಜಿ ಬೆಚ್ಚ ಆಗಿಬಿಡ್ತಾವ. ನನ್ನ ಜೀವನ ನಾನು ಹಾಳು ಮಾಡ್ಕೊಂಬಿಟ್ಟೆ. ಹೆಂಗೋ ಒಂದು ಕೋಳಿ ಚೆನ್ನಾಗಿ ದಿನ ಒಂದು ಮೊಟ್ಟೆಯನ್ನು ಸಾಕ್ತಾ ಇದೆ, ಇಡ್ತತ್ತು. ಮೊಟ್ಟೆಯಿಂದ ಬಂದಂತ ಹಣದಲ್ಲಿ ನನ್ನ ಜೀವನ ಸಾಗಿಸ್ತಿದ್ದೆ, ನಾನು ಅದನ್ನು ಸಾಯಿಸ್ಬಿಟ್ಟೆ. ನನ್ನ ಜೊತೆಗೂ ಇಲ್ದಂಗೆ ಆಯ್ತು, ಮೊಟ್ಟೆನೂ ಸಿಗದಂಗೆ ಆಗಿಬಿಡ್ತು ಅಂತೇಳಿ ತಾಯಿ ಮೇಲೆ ಕೈ ಹೊತ್ತು ಕೂತ್ಕೊಂತ ಅಜ್ಜಿ. ಇದರಿಂದ ಏನು ಅರ್ಥ ಆಗುತ್ತೆ ನಿಮಗೆ? ಯಾರನ್ನೊಬ್ಬರು ಕೈ ಎತ್ತಿ ಯಾರನ್ನ? ಈ ಒಂದು ಕಥೆಯಿಂದ ನಿಮಗೆ ತಿಳಿದು ಬರ್ತಕ್ಕಂಥ ಅಂಶ ಏನು? ಎದ್ದಂದು ಹೇಳಿ, ಯಾರು ಒಬ್ಬರು ಎದ್ದಂದು ಹೇಳಿ, ಕರೆಕ್ಟ್ ಹೇಳಿ, ಎದ್ದಂದು ಹೇಳಿ. ವೆರಿ ಗುಡ್. ಅತಿ ಆಸೆ ಗತಿಗೇಡು ಅಂತಕ್ಕಂಥದ್ದು ನಮಗೆ ಗೊತ್ತಾಗುತ್ತೆ. ಅತಿ ಆಸೆ ಗತಿಗೇಡು. ಉದಾಹರಣೆ ನೋಡಿ, ಮನುಷ್ಯನಿಗೆ ಮಕ್ಕಳೇ, ಮನುಷ್ಯನಿಗೆ ಆಸೆ ಇರಬೇಕು, ಅತಿ ಆಸೆ ಅನ್ನೋದು ಇರಬಾರ್ದು. ಆಮೇಲೆ ಇಂಥ ಒಂದು ಅತಿ ಆಸೆಯಿಂದಲೇ ಅಥವಾ ನಮ್ಮ ಮನಸ್ಸು ಅಂತಕ್ಕಂಥದ್ದು ಸರಿ ಇಲ್ಲ ಅಂತಂದರೆ, ದುರಾಸೆ ಅನ್ನೋದು ವಿವೇಚನೆ ಇಲ್ಲದಂಗೆ ನಾವು ಯಾವುದೇ ಕೆಲಸವನ್ನು ಮಾಡಬಾರ್ದು ಅಂತಕ್ಕಂಥದ್ದು ಕೂಡ ಗೊತ್ತಾಗುತ್ತೆ. ಇಂಥ ಒಂದು ಸಂದೇಶವನ್ನು ಸಾರ್ತಕ್ಕಂಥದ್ದೇ ನಿಮಗೊಂದು ಪದ್ಯ ಇದೆ ಮಕ್ಕಳೇ. ಆ ಪದ್ಯ ಪಾರಿವಾಳ ಅಂತಕ್ಕಂಥ ಪುಸ್ತಕ ತೆಗೀರಿ. ಮೊದಲನೇ ಪದ್ಯ ಪಾರಿವಾಳ ಅಂತಕ್ಕಂಥದ್ದು. ಪದ್ಯದ ಹೆಸರು ಪಾರಿವಾಳ. ಈ ಒಂದು ಪದ್ಯದ ಕವಿ ಸೋರಂ ಎಕ್ಕೊಂಡಿ. ನೋಡಿ, ಈ ಒಂದು ಪದ್ಯವನ್ನು ದೊಡ್ಡ ಸಾಧನೆ ಮಾಡಿದ್ದಾರೆ. ಈ ಭಾಳ ವಿದ್ಯಾರ್ಥಿ ಏನು ಮಾಡ್ಬಿಡ್ತೀರಿ, ಎಕ್ಕೊಂಡಿ ಅಂದ ತಕ್ಷಣ ಆಗಕ್ಕೆ ನಗ್ತಾ ಇದ್ದೀರಿ. ಅವ್ರ ಹೆಸರು ಸರಿ ಇಲ್ಲ ಅಂದ್ರೂ ಕೂಡ ಎಷ್ಟು ಜನ ದೊಡ್ಡ ಸಾಧನೆ ಮಾಡಿದ್ದಾರೆ ನೋಡಿ. ಅವರು ಮೊದಲು ಒಂದು ನನ್ನ ಹಾಗೆ ಅಂತ ಒಂದು ಪದ್ಯ ಬರ್ತದ್ದು,
ನನ್ನ ಮತ್ತೆ ಅದು ಸಿಲೆಬಸ್ ಚೇಂಜ್ ಆಯಿತು. ಇದು ಕೂಡ ಸೂರ ಮೆಕ್ಕುಂಡಿ ಒಂದು ಪದ್ಯ. ಅಲ್ಲಿ ಒಂದು ಬಾಹುಬಲಿಯ ಒಂದು ಚಿತ್ರಣ ಬರುತ್ತೆ, ಗೊಮ್ಮಟೇಶ್ವರ ಒಂದು ಚಿತ್ರಣ ಬರುತ್ತೆ. ನೀವು ಸಾಕಷ್ಟು ಜನ ಎಷ್ಟು ಜನ ಶ್ರವಣ ಬೆಳಗೊಳ ನೋಡಿದ್ದೀರಿ? ಕೈ ಎತ್ತಿ. ಶ್ರವಣ ಬೆಳಗೊಳ ಧರ್ಮಸ್ಥಳದಲ್ಲಿರ್ತಕ್ಕಂಥದ್ದು ಬಾಹುಬಲಿಯ ಒಂದು ವಿಗ್ರಹ. ಶ್ರವಣ ಬೆಳಗೊಳದಲ್ಲಿರ್ತಕ್ಕಂಥದ್ದು ಗೊಮ್ಮಟೇಶ್ವರ. ಒಂದು ಮತ್ತೆ ಯಾರು ನೋಡಿದ್ದೀವಿ? ಎರಡು. ಯಾರು ನೋಡಿಲ್ಲ? ಸರಿ, ಈ ಸರಿ ನಾವು ಎಲ್ಲರೂ ಕೂಡ ಒಂದು ಶೈಕ್ಷಣಿಕ ಪ್ರವಾಸ ಇಟ್ಟರೆ ಶ್ರವಣ ಬೆಳಗೊಳ ನೋಡ್ಕೊಂಡು ಗೊಮ್ಮಟೇಶ್ವರ ಮೂರ್ತಿಯನ್ನು ನೋಡ್ಕೊಂಡು ಬರೋಣಂತೆ. ಆಗ್ಬೋದಾ? ನೋಡಿ, ಅಲ್ಲಿ ಏಕಶಿಲೆಯಲ್ಲಿ ಚಾಮುಂಡರಾಯನ ಕಾಲದಲ್ಲಿ ಸುಮಾರು 57 ಅಡಿಯ ಒಂದು ವಿಗ್ರಹ ಅದು ಗೊಮ್ಮಟೇಶ್ವರ ಅಂತಕ್ಕಂಥದ್ದು. ಆ ಗೊಮ್ಮಟೇಶ್ವರನ ಚಿತ್ರಣ ಈ ಒಂದು ಪದ್ಯದಲ್ಲಿ ಇದೆ. ನನ್ನ ಹಾಗೆಯೇ. ಏನು ನನ್ನ ಹಾಗೆಯೇ ಅಂದ್ರೆ ಏನು? ಯೋಚನೆ ಮಾಡಿ ಹೇಳಿ. ಚೆನ್ನಾಗಿದೆ ಪದ್ಯ, ನಲ್ತಕ್ಕಂಥದ್ದೇನಲ್ಲ. ನನ್ನ ಹಾಗೆಯೇ ಏನು ಅನಿಸ್ಬೋದು ನಿಮಗೆ? ಅಲ್ಲಿ ಸೂರ ಮೆಕ್ಕುಂಡಿ ಅವರು ನನ್ನ ಹಾಗೆಯೇ ಅಂತಕ್ಕಂಥ ಒಂದು ಪದ್ಯವನ್ನು ಗೊಮ್ಮಟೇಶ್ವರನ ಚಿತ್ರವನ್ನು ಇಟ್ಕೊಂಡು ಬರೆದಿದ್ದಾರೆ. ಯಾರು ಹೇಳ್ತೀರಿ ನೋಡಿ? ಅಲ್ಲಿ ನನ್ನ ಹಾಗೆಯೇ ಅಂತಕ್ಕಂಥದ್ದು ನಾವು ಶ್ರವಣ ಬೆಳಗೊಳಕ್ಕೆ ಹೋಗಿರ್ತೀವಿ. ನಾವು ಒಂದು ವಿಗ್ರಹ ನೋಡಿದಕ್ಕೆ, ಗೊಮ್ಮಟೇಶ್ವರ ನೋಡೋದಕ್ಕೆ ನಾವು ಅದರಿಂದ ಋಣಾತ್ಮಕವಾಗಿ ಯೋಚನೆ ಮಾಡ್ತೀವಿ, ನೆಗೆಟಿವ್ ಯೋಚನೆ ಮಾಡ್ತೀವಿ. ಅಯ್ಯಪ್ಪ ಹೆಂಗಪ್ಪ ಅದು ನೋಡೋದು, ಏನು ಆ ಥರ ಐತೆ ಅಂದ್ಕೊಳ್ತೀವಿ. ನಾವು ಮೇಲ್ಮಟ್ಟಕ್ಕೆ ಆ ಥರ ನಾವು ಯೋಚನೆ ಮಾಡ್ತೀವಿ. ಆದರೆ ಏಕಶಿಲೆಯಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆ ಕೆಲಸ ಮಾಡಿದ್ದಾರೆ ಚಾಮುಂಡರಾಯ ಅಂತಕ್ಕಂಥ ನಾವು ಯೋಚನೆ ಮಾಡೋದಿಲ್ಲ. ನೀವೆಲ್ಲ ನೋಡಿ, ಬಾಲ್ಯಾವಸ್ಥೆ ನಾವು ನೋಡ್ತೀವಿ, ಯೌವನಾವಸ್ಥೆ ನೋಡ್ತೀವಿ, ಆಮೇಲೆ ವೃದ್ಧಾಪ್ಯ ನೋಡ್ತೀವಿ, ಸನ್ಯಾಸ ಎಲ್ಲ ನೋಡ್ತೀವಿ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಎಲ್ಲ ಹೇಳ್ತೀವಿ. ನಾವು ಚಿಕ್ಕ ಹುಡುಗರು ಇದ್ದಾಗ ನೋಡಿ, ಸಣ್ಣ ಹುಡುಗರು ಇನ್ನು LKG ನಾವು ಮನುಷ್ಯನ ಜೀವನ ಏನ್ಬೇಕಪ್ಪ ಅಂತಂದರೆ, ನಾವು ಹುಟ್ಬೇಕಾದ್ರೆ ಅನ್ಕೊಂಡು ಏನೇ ಬಟ್ಟೆ ಹಾಕಿದ್ರೆ ನೆತ್ತಲಾಗಿ ಹುಡ್ತೀವಿ. ಸಾವನ್ನಪ್ಪಿದ್ರು ಕೂಡ ಏನು ಬಟ್ಟೆ ಹಾಕೋದಿಲ್ಲ. ಹಾಗೇನೆ ಶ್ರವಣಿಸ್ಕೊಂಡಾಕ್ತಾರೆ, ಹುಡ್ದಾರಿದ್ರು ಕೂಡ ಕಿತ್ತಾಕ್ತಾರೆ. ಎಲ್ಲಾದ್ರೂ ತೆಗೆದಾಕ್ತಾರೆ ಶ್ರವಣ ಮಾಡ್ಬೇಕಾರೆ. ಯಾವ ರೀತಿ ಬಂದಿರ್ತಾನೋ ಅದೇ ಥರವನ್ನೇ ಕಳಿಸ್ತಾರೆ. ಇದ್ರ ಅರ್ಥ ಏನಪ್ಪ ಅಂದರೆ, ನಾವು ಹುಟ್ಟಿದಾಗ ಕೂಡ ನಾವೇನು ತೆಗೆದುಕೊಂಡು ಬಂದಿಲ್ಲ, ಹೋಗುವಾಗಲೂ ಕೂಡ ನಾವು ಏನು ತೆಗೆದುಕೊಂಡು ಹೋಗೋದಿಲ್ಲ. ಇರ್ತಕ್ಕಂಥ ಒಂದು 4-6 ದಿನಗಳಲ್ಲಿ ನಾವು ಅದು ಬೇಕು ಇದು ಬೇಕು ಅಂತ ಬರೀ ತಪ್ಪಿಸ್ತೀವಿ. ಗೊತ್ತಾನೆ? ನಾವು ಏನೇನೋ ಇದು ಮಾಡ್ತೀವಿ. ನಾವು ಬರೀ ಹಣದ ಶ್ರೀಮಂತಿಕೆ ನಾವು ರೂಢಿಸ್ಕೊಳ್ತಾ ಇದ್ದೀವಿ. ಇವತ್ತು ಯಾರು ಕೂಡ ನಾವು ಹೃದಯ ಶ್ರೀಮಂತಿಕೆ ಮಾಡ್ತಾ ಇಲ್ಲ. ಒಂದು ದೊಡ್ಡದಾಗ ದುಡಿದಿದ್ದಾನೆ, ಕೋಟಿಗಟ್ಟಲೆ ಸಂಪತ್ತು ಮಾಡಿದ್ದಾನೆ, ಅವನ್ನ ಶೋಕೇಶ್ ಇಡ್ತಾರ, ಸತ್ತ ಮೇಲೆ ಅವನು ಕೂಡ ಊಟ ಹಾಕ್ತಾರೆ, ಇಲ್ಲ ಸುಟ್ಟಾಕ್ತಾರೆ. ಹೋಗ್ತಾನೆ. ಹಾಗಾಗಿ ನಾವು ಜನಗಳನ್ನು ಗಳಿಸ್ಬೇಕು, ಹೃದಯ ಶ್ರೀಮಂತಿಕೆ ಇರಬೇಕು, ಹಣದ ಶ್ರೀಮಂತಿಕೆ ಇರಬಾರ್ದು. ಇವತ್ತು ಲಕ್ಷಾಧೀಶ್ವರ ಭಿಕ್ಷುಕ ಆಗ್ಬೋದು, ಭಿಕ್ಷುಕ ಲಕ್ಷಾಧೀಶ್ವರ ಆಗ್ಬೋದು. ಹೋಗ್ತಾನೆ. ಅದಕ್ಕೆ ನಾವೆಲ್ಲರೂ ಕೂಡ ಜನಗಳನ್ನು ಗಳಿಸ್ಬೇಕು, ಹೃದಯ ಶ್ರೀಮಂತಿಕೆ ಗಳಿಸ್ಬೇಕು, ಒಳ್ಳೆತನ ರೂಢಿಸ್ಕೊಳ್ಬೇಕು, ಒಳ್ಳೆ ಮೌಲ್ಯಗಳನ್ನು ಗಳಿಸ್ಬೇಕು, ಆಚಾರಗಳು ವಿಚಾರಗಳು ಸಂಸ್ಕಾರ ಚೆನ್ನಾಗಿರ್ಬೇಕು. ಆ ರೀತಿ ನಾವು ದೊಡ್ಡ ಮನುಷ್ಯ ಆಗ್ತಾನೆ. ಗೊತ್ತಾನೆ? ನಾವು ಏನು ಮಾಡ್ತೀವಿ ಅಂದರೆ, ಯಾವುದೋ ಮನೆಗೆ ತರುಣ ಮನೆಗೆ ಯಾವುದೋ ಒಂದು ಮನೆಗೆ ಯಾವುದೋ ಎಂಗೇಜ್ಮೆಂಟ್ ಇತ್ತು, ನಿಶ್ಚಿತಾರ್ಥ ಇರ್ತಪ್ಪ, ಊಟ ಮಾಡ್ಕೊಂಡು ಬರ್ತೀವಿ. ಇನ್ನೊಂದು ಯಾವುದೋ ಒಂದು ಮದುವೆ ಫಂಕ್ಷನ್ ಇರುತ್ತೆ, ಊಟ ಮಾಡ್ಕೊಂಡು ಬರ್ತೀವಿ. ಇನ್ನೊಂದು ಯಾವುದೋ ಒಂದು ಆರತಿ ಫಂಕ್ಷನ್ ಇರುತ್ತೆ, ಊಟ ಮಾಡ್ಕೊಂಡು ಬರ್ತೀವಿ. ನೋಡ್ರಿ, ಸುಖ ಹಂಚಿರ್ತೀವಿ ನಾವು. ಅಲ್ಲಿ ಯಾರೋ ಕಷ್ಟದಲ್ಲಿದ್ದಾರೆ, ಅಲ್ಲಿ ಯಾರೋ ಸಾವನ್ನಪ್ಪಿದ್ದಾರೆ, ಇಲ್ಲಿ ಯಾವುದೋ ಒಂದು ಕೈಲಾಸ ಸಮಾರಾಧನೆ ಇದೆ, ಇಲ್ಲೊಂದು ಶವ ಇದೆ, ಅಲ್ಲಿ ನಾವು ಸಮಾಧಾನ ಮಾಡೋಕ್ಕೆ ಹೋಗೋದಿಲ್ಲ. ಬಿಡಪ್ಪ, ದೇವರು ಇವತ್ತು ಎಲ್ಲರಿಗೂ ಕ್ರಮ ಸಂಖ್ಯೆ ಕೊಟ್ಟಿದ್ದಾನೆ, ನಾವು ಒಂದಿನ ಸಾಯ್ತೀವಿ, ಇವತ್ತು ಅವ್ರು ಸಾವನ್ನಪ್ಪಿದ್ದಾರೆ, ಧೈರ್ಯ ತಗೋ, ಎದ್ದಳು ಊಟ ಮಾಡು, ನಿನ್ನ ಬದುಕಲ್ಲಿ ನೀನು ರೂಪಿಸ್ಕೊ. ಇವತ್ತು ಅವ್ರು ಸತ್ತೋಗಿದ್ದಾರೆ, ನಾಳೆ ನಾವು ಸಾಯ್ತೀವಿ. ಆ ರೀತಿ ನಾವು ಸಮಾಧಾನ ಮಾಡಿ ನಾವು ಧೈರ್ಯ ತುಂಬತಕ್ಕಂಥ ಕೆಲಸ ಮಕ್ಕಳನ್ನ ಇವತ್ತು ಮಾಡ್ತಾ ಇಲ್ಲ. ಅಯ್ಯೋ ನಿಮ್ಮ ಅಪ್ಪಾಜಿ ಸುತ್ತೋಗ್ಬಿಟ್ರು, ನೀನು ಹೆಂಗೆ ಮಾಡ್ತೀಯ, ಅವ್ರನ್ನೂ ಸಾಯಿಸ್ತೀವಿ ನಾವು. ಗೊತ್ತಾಯ್ತಾ? ಈ ಥರ ಮಾಡ್ತೀವಿ ನಾವು. ಆ ಥರ ನಾವು ಧೈರ್ಯವನ್ನು ಕಳಿತಕ್ಕಂಥ ಪ್ರಯತ್ನ ನಾವು ಮಾಡಬಾರ್ದು, ಧೈರ್ಯವನ್ನು ತುಂಬತಕ್ಕಂಥ ಪ್ರಯತ್ನ ನಾವು ಮಾಡಬೇಕು. ನೋಡಿ, ಇಲ್ಲಿ ನನ್ನ ಹಾಗೆ ಅಂತಂದರೆ, ಅಲ್ಲಿ ಜೈನ ಧರ್ಮದಲ್ಲಿ ಮಕ್ಕಳೇ 2 ಪಂಗಡ ಬರುತ್ತೆ. ಶ್ವೇತಾಂಬರರು, ವೆರಿ ಗುಡ್, ದಿಗಂಬರರು. ಎರಡನೇದು ದಿಗಂಬರರು. ಈ ಒಂದು ಪದ್ಯ
ನನ್ನ ಹಾಗೆ ಅಂತ ಇದೆಯಲ್ಲ ಪದ್ಯ ನೋಡಿ ಹೆಂಗ್ ಬರುತ್ತೆ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ ಈ ಪದ್ಯಕ್ಕೆ ಯಾಕೆ ಅಂದ ಹೆಸರಿಟ್ರು ಅಂತೇಳಿ. ಶ್ವೇತಾಂಬರನೇ ದಾರಿನಲ್ಲೆಲ್ಲ ಕೆಲವು ಕಡೆ ನೋಡ್ತಿರ್ತೀರಿ, ಕೆಲವರೆಲ್ಲ ಕೈ ಸ್ವಲ್ಪ ಮಡ್ಕೊಂತಾರೆ, ಏನು ಹಿಡ್ಕೊಂಡು ಬೆಳಿ ಆಯ್ತು ಸುಮ್ಮನೆ ಬರೀ ಕಾಲ ಪ್ರಯಾಣ ಮಾಡಿ ಹೋಗ್ತಿರ್ತಾರೆ ನೋಡಿ, ನಡ್ಕೊಂಡು ಹೋಗ್ತಿರ್ತಾರೆ, ಬಟ್ಟೆ ಬಾಯಿಗೆಲ್ಲ ಬಟ್ಟೆ ಕಟ್ಟಿರ್ತಾರೆ. ಅವ್ರದ್ದು ಏನಪ್ಪ ಅಂತಂದ್ರೆ ಒಂದು ಯಾವ್ದಾರ ಜೀವಿ ಬಂದ್ರು ಕೂಡ ನಾವು ಉಸಿರಾಡಿದ್ರೆ ಸಾವು ನಂಬಬಾರ್ದು. ಅಹಿಂಸಾ ಮಾರ್ಗ ಜೈನ ಧರ್ಮ ಏನಪ್ಪ ಅಂದ್ರೆ ಬಹಳ ಮುಖ್ಯವಾಗಿ ಅಹಿಂಸಾ ಮಾರ್ಗ. ಹಿಂಸೆ ಅಂದ್ರೆ ಹಿಂಸೆ ಪಡಿಸ್ತಕ್ಕಂಥದ್ದು. ನಾವತ್ತು ಎಷ್ಟೋ ಜನರು ಏನು ಮಾಡ್ಬಿಡ್ತೀವಪ್ಪ ಅಂದ್ರೆ ಮನುಷ್ಯ ಮಾಂಸಾಹಾರವನ್ನು ತಿನ್ನೋದು ಕಲ್ತು ಯಾವುದೋ ಒಂದು ಧರ್ಮ ದೇವರು ಹೆಸರು ಹೇಳ್ಕೊಂಡು ಪ್ರಾಣಿಗಳನ್ನು ಬಲಿ ಕೊಡ್ತಾನೆ. ಯಾವುದೇ ದೇವರು ತಗೊಳ್ಳಿ, ಯಾವುದೇ ದೇವಿ ತಗೊಳ್ಳಿ, ನನಗೆ ಬಲಿ ಕೊಡಿ ಅಂತ ಕೇಳೋದಿಲ್ಲ. ಇವತ್ತು ನಾವು ಮೂರ್ಖತನದಿಂದ ಕೋಣಗಳನ್ನು ಬಲಿ ಕೊಡ್ತಾ ಇದ್ದೀವಿ, ಕುರಿಗಳನ್ನು ಬಲಿ ಕೊಡ್ತಾ ಇದ್ದೀವಿ, ಮೇಕೆಗಳನ್ನು ಬಲಿ ಕೊಡ್ತಾ ಇದ್ದೀವಿ, ಕೋಳಿಗಳನ್ನು ಬಲಿ ಕೊಡ್ತಾ ಇದ್ದೀವಿ. ಬಲಿ ಕೊಟ್ಟು ದೇವಿ ಶಾಂತಿ ಮಾಡಿಸ್ಬೇಕಪ್ಪ ಅಂತೀವಿ. ಆ ಬಲಿ ಕೊಟ್ಟು ಇವನು ಮನೆ ತಿಳ್ಕೊಂಡು ಅದನ್ನು ತಿಂತಾನ. ನಾವೇನು ಮಾಡಬೇಕು, ನಾವು ಹೆಂಗೆ ಬದುಕ್ತೀವೋ, ನಮಗೆ ಹೆಂಗೆ ಹಿಂಸೆ ಆಗೋದಿಲ್ವೋ ಬೇರೆ ಪ್ರಾಣಿಗಳು ಕೂಡ ನಾವು ಹಿಂಸೆ ಪಡಿಸ್ಬಾರ್ದು. ಅವಕ್ಕೂ ಜಿಗಟಿದ್ರೆ ನೋವಾಗುತ್ತೆ, ಅವಕ್ಕೂ ಕತ್ತರಿಸಿದ್ರೆ ನೋವಾಗುತ್ತೆ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕು. ಅರ್ಥ ಆಯ್ತಾ? ಕೆಲವು ಕಡೆ ಯಾವುದೋ ಸರಿಯಾಗಿ ಬೋರ್ ನೀರು ಬಿಡಲಿಲ್ಲ, ಇಲ್ಲ ಕೆರೆಗೆ ನೀರು ಬೇಕು, ಅವಕ್ಕೂ ಮನುಷ್ಯನನ್ನು ಬಲಿ ಕೊಡ್ತಿರ್ತಾರೆ. ಆ ರೀತಿ ನಾವು ಮಾಡಬಾರ್ದು. ಅವನ್ನೆಲ್ಲ ಮಕ್ಕಳೇ ನಾವು ಮೂಢನಂಬಿಕೆ ಅಂತ ಕರಿತೀವಿ, ಕಂದಾಚಾರಗಳು ಅಂತ ಕರಿತೀವಿ, ಕಟ್ಟಳೆಗಳು ಅಂತ ಕರಿತೀವಿ. ಅವನ್ನೆಲ್ಲ ಮೆಟ್ಟಿ ನಿಲ್ತಕ್ಕಂಥ ಕೆಲಸ ನಾವು ಮಕ್ಕಳೇ ಮಾಡಬೇಕು. ನಾವು ಅಹಿಂಸಾ ಮಾರ್ಗವನ್ನು ಅನುಸರಿಸ್ಬೇಕು, ಯಾವಕ್ಕೂ ಕೂಡ ಹಿಂಸೆ ಪಡಿಸ್ಬಾರ್ದು. ಅರ್ಥ ಆಯ್ತಾ? ನಾವು ಏನೇ ಹೇಳೋದಿರ್ತದ ನೇರವಾಗಿ ಹೇಳ್ಬೇಕು. ನಾವು ಸ್ಕೂಲಲ್ಲಿ ಈಗ ಉದಾಹರಣೆ ಶ್ರೇಯ ಇದ್ದಾಳಪ್ಪ, ಭಾರಿ ಒಳ್ಳೆಯಳಪ್ಪ ಅಂತ ಸ್ಕೂಲಾಗಿ ಹೇಳೋದು, ಹೊರಕ್ಕೆ ಬಂದರೆ ಭಾಳ ಕೆಟ್ಟಳು ಅಂತ ಅನ್ನೋದು. ಆ ಥರ ನಾವು ಮಾಡಬಾರ್ದು. ಯಾವ್ದಾರ ನಿಮಗೆ ಭಯದಿರುತ್ತಾ, ನೀವೇನೋ ತಪ್ಪು ಮಾಡಿರ್ತೀರಾ, ಅದು ಸಪ್ರೇಟಾಗಿ ಒಂದು ಮೂಲೆ ಕರೆದು ನೋಡಮ್ಮ ಈ ರೀತಿ ಮಾಡಬಾರ್ದು, ನೀನು ತಪ್ಪು ಮಾಡ್ತಾ ಇದೀಯಾ ಪ್ರತ್ಯೇಕ ಕರ್ಕೊಂಡು ಹೇಳ್ಬೇಕು. ಯಾವುದೋ ಒಳ್ಳೆ ಕೆಲಸ ಮಾಡಿರ್ತೀರಿ, ಎಲ್ಲರ ಮಂದಿ ಹೇಳ್ಬೇಕು, ನೋಡಿ ಏನು ನೋಟ್ಸು ಎಷ್ಟು ಚೆನ್ನಾಗಿ ಬಂದಿದ್ದಾನೆ, ಎಷ್ಟು ಚೆನ್ನಾಗಿ ರೈಟಿಂಗ್ ಇದೆ, ಎಷ್ಟು ಚೆನ್ನಾಗಿ ಓದ್ತಾನೆ, ಎಷ್ಟು ಚೆನ್ನಾಗಿ ಓದ್ತಾಳೆ, ಇಂಥ ಉದಾಹರಣೆ ಕೊಟ್ಟರೆ ಅವಾಗ ನಾನು ಕೂಡ ಅವನ ಥರ ಆಗಬೇಕು, ನಾನು ಕೂಡ ಅವನ ಥರ ಆಗಬೇಕು ಅಂತಕ್ಕಂಥ ಒಂದು ಭಾವನೆ ಬರುತ್ತೆ. ನಾವು ಅದನ್ನು ಬಿಟ್ಟು ಕೆಟ್ಟದ್ದನ್ನು ಹೈಲೈಟ್ ಮಾಡ್ತೀವಿ, ಒಳ್ಳೆಯದನ್ನು ಇಲ್ಲ ಅಂತಂದ್ರೆ ಹೇಳ್ತೀವಿ. ಆ ಥರ ನಾವು ಮಾಡಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಮಾನ ಅಪಮಾನದ ಭಾವನೆ ಇರುತ್ತೆ, ಸ್ವಾಭಿಮಾನ ಇರುತ್ತೆ. ಸ್ವಾಭಿಮಾನಕ್ಕೆ ಧಕ್ಕೆ ಬಾರದ ರೀತಿಗೆಲ್ಲ ಮಾತಾಡಬೇಕು. ಕೆಲವು ಟೀಚರ್ಸ್ ನೋಡ್ರಿ ಹುಚ್ಚುಡಾಡ್ದಂಗೆ ಹೇಳ್ತಾರೆ, ಹುಚ್ಚುಡಾಡ್ದಂಗೆ ಹೇಳ್ತಿರ್ತಾರೆ. ಅರ್ಥ ಆಯ್ತಾ? ಶಿಕ್ಷಕನಾಗಿರ್ತಕ್ಕಂಥವನು ಪ್ರೀತಿಯಿಂದ ಮುಖ ಗಂಟಿಕ್ಕೆಂದಂಗೆ ನಗ್ತಾ 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 ಹೊಸ ಹೊಸ ವಿಚಾರಗಳನ್ನು ನಿಮ್ಮ ತಗೊಳಗೆ ತುಂಬತಕ್ಕಂಥ ಕೆಲಸ ಮಾಡಬೇಕು ಶಿಕ್ಷಕ. ಅರ್ಥ ಆಯ್ತಾ? ಹಾಗಾಗಿ ಮಕ್ಕಳು ನಮ್ಮನ್ನ ಪ್ರೀತಿಸ್ತಾರೆ. ಇದೇ ಟೀಚರ್ ಇರಲಪ್ಪ, ನಮಗೆ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರಪ್ಪ, ಇದೇ ಥರ ಇರಲಪ್ಪ ಅಂತೇಳಿ ಪ್ರೀತಿಸ್ತಾರೆ. ನಾವು ಆಕರ್ಷಣೀಯವಾಗಿ ಬೋಧನೆ ಮಾಡಲಿಲ್ಲ ಅಂದರೆ, ತಪ್ಪು ಹೇಳ್ಕೊಟ್ರೆ, ಮುಖ ಗಂಟಿಕೆ ಅಂತ ಪಾಠ ಮಾಡಿದ್ರೆ ಎಷ್ಟು ಬೇಗ ಬೇರೆ ನೋಡಿದಪ್ಪ ಹೋಗ್ಬಿಡ್ಲಪ್ಪ, ಈ ಮನುಷ್ಯ ಸರಿ ಇಲ್ಲಪ್ಪ ಅಂತಕ್ಕಂಥ ಕಾನ್ಸೆಪ್ಟ್, ಅಂತಕ್ಕಂಥ ಭಾವನೆ, ಪರಿಕಲ್ಪನೆ ಬರುತ್ತೆ. ನಾನು ಹೇಳೋದು ಅರ್ಥ ಆಗುತ್ತಾ? ಏನು ನಿದ್ದೆ ಮಾಡ್ತಾ ಇದ್ದೀರಾ? ಖುಷಿಯಾಗಿದ್ರೆ ಇವಳ ಜೈನ ಹೆಚ್ಚು ಕೂತ್ಕೊಂಡಿದ್ದೀರಲ್ಲ, ನಾನು ಹೇಳ್ತಕ್ಕಂಥ ವಿಚಾರಗಳನ್ನ ತಲೆಯೊಳಗೆ ಚೆನ್ನಾಗಿ ಹಾಕೊಳ್ಳಿ. ಅರ್ಥ ಆಯ್ತಾ? ನೋಡಿ, ಇಲ್ಲಿ ನನ್ನ ಹಾಗೆಯೇ ಪದ್ಯ ಅಂತಿದೆ, ಅಹಿಂಸಾ ಮಾರ್ಗ ಇದೆ ಜೈನ ಧರ್ಮದಲ್ಲಿ. ಶ್ವೇತಂಬರರು ದಿಗಂಬರರು ಅಂತಿದೆ. ಶ್ವೇತಂಬರರು ಬೆಳಿಗ್ಗೆ ವಸ್ತ್ರ ಹಾಕಿ ಓಡಾಡ್ತಿರ್ತಾರೆ, ಎಷ್ಟೋ ಜನ ಓಡಾಡ್ತಿರ್ತಾರೆ. ಒಂದು ಜೀವಿಗೆ ಹಿಂಸೆ ಕೊಡಬಾರ್ದು ಅಂತಕ್ಕಂಥ ಭಾವನೆ ಶ್ವೇತಾಂಬರರು. ದಿಗಂಬರು ಅಂದ್ರೆ ನಿಮ್ಮ ಮನೆ ಒಂದು ಸಣ್ಣ ಪಾಪ ಇರ್ತದಪ್ಪ, ಸಣ್ಣ ಪಾಪ ಇರ್ತದೆ, ಒಂದು 5-6 ತಿಂಗಳದ ವರ್ಷದ, 1 ವರ್ಷದ 2 ವರ್ಷದ ಪಾಪ ಇರ್ತದೆ. ಅವ್ರು ಯಾರು ಅವ್ರಮ್ಮ ಸ್ನಾನ ಮಾಡಿಸಿರ್ತಾರೆ, ಇನ್ನು ಚಡ್ಡಿ ಹಾಕಿರಲ್ಲ ಪಾಪಗೆ, ಏನೋ ದಿಗಂಬರ ಸ್ವಾಮಿ ಅಂತ ನಿಂತಿಯಲ್ಲ ಅಂತಾರೆ ನೋಡ್ರಿ, ಅದೇ ದಿಗಂಬರರು. ನೀವು ಕೆಲವು ಜೈನ ಟೆಂಪಲ್ಗೆ ಹೋಗಿ, ಮಹಾವೀರ ಟೆಂಪಲ್ಗೆ ಹೋಗಿ, ಅವರು ಪುರೋಹಿತರು ಪೂಜಾರಿಗಳು ಅವ್ರೇನೋ ಬಟ್ಟೆ ಹಾಕೊಳ್ಳೋದಿಲ್ಲ, ಬೆತ್ತಲೆ ಇರ್ತಾರೆ, ಬೆತ್ತಲೆ ಇರ್ತಾರೆ, ದೇವ್ರ ಪೂಜೆ ಮಾಡ್ತಿರ್ತಾರೆ.
ಅದು ದಿಗಂಬರರು. ನೋಡ್ರಿ, ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟೇಶ್ವರ ಇದೆ. ಅಲ್ಲಿ ನನ್ನ ಹಾಗೆಯೇ ನೀನು ಇದೆಯಾ ಅರ್ಥಾತ್. ಈಗ ಶ್ರವಣ ಬೆಳಗೊಳ ಗೊಮ್ಮಟೇಶ್ವರ ಏನು ಬಟ್ಟೆ ಹಾಕೊಂಡಿಲ್ಲ, ಅರ್ಥ ಆಯ್ತಾ? ಅದೇ ಒಂದು ಸನ್ನಿವೇಶ ಇಟ್ಕೊಂಡು ಪ್ರಸ್ತುತ ಸೂರ ಮೆಕ್ಕೊಂಡಿಯವರು ಆ ಗೊಮ್ಮಟೇಶ್ವರನ ದೃಷ್ಟಿ ಇಟ್ಕೊಂಡು ಒಂದು ಪದ್ಯವನ್ನು ಬರೆದಿದ್ದಾರೆ. ಅದು ನಿಮಗೆ ಚೇಂಜ್ ಆಯ್ತು, ಮತ್ತು ಅದು ಇಂತಾಗಿತ್ತು ನನ್ನ ಹಾಗೆ ಅಂತ. ಈಗ ನಿಮಗೆ ಪಾರಿವಾಳ ಅಂತಕ್ಕಂಥ ಮುದ್ದಾದ ಒಂದು ಪಯವನ್ನು ನೀಡಿದ್ದಾರೆ. ಅರ್ಥಾಗತ್ತ ಮಕ್ಕಳೇ? ನೋಡಿ, ಜೈನ ಧರ್ಮದಲ್ಲಿ 2 ಪಂಗಡಗಳಿದ್ದಾವೆ, ಶ್ವೇತಾಂಬರರು, ದಿಗಂಬರರು. ಅರ್ಥ ಆಯ್ತಾ? ಹಾಗಾದರೆ ಪೂರ್ಣಿಮಾ ಎದ್ದೇಳಮ್ಮ. ಜೈನ ಧರ್ಮದ 2 ಪಂಗಡಗಳು ಯಾವ್ಯಾವಮ್ಮ? ಶ್ವೇತಾಂಬರರು ಮತ್ತೆ ದಿಗಂಬರರು. ಕೂತ್ಕೊಳ್ಳೋಣ. ನೆಕ್ಸ್ಟ್ ಅಭಿ ಎದ್ದಾಳು. ಈಗ ನಾನು ಯಾವ ಪದ್ಯ ಮಾಡ್ತಾ ಇದ್ದೀನಿ? ಪದ್ಯ ಮಾಡ್ಲಿಕ್ಕೆ ಹೊರಟಿದ್ದೀನಿ. ವಂಡರ್ಫುಲ್ ಆನ್ಸರ್. ಯಾವುದು? ಪಾರಿವಾಳ. ಕೂತ್ಕೊಳ್ಳೋಣ. ಪುಷ್ಪ. ಪಾರಿವಾಳ ಪದ್ಯದ ಕವಿ ಯಾರಮ್ಮ? ಹೇಳೋ, ನಗಬಾರ್ದು. ಪಾರಿವಾಳ ಪದ್ಯದ ಕವಿ ಸೂರಂ ಎಕ್ಕೊಂಡಿ. ಕೂತ್ಕೊಳ್ಳಿ. ನೋಡಿ, ಇದನ್ನ ಸಮಗ್ರ ಕಥನ ಕವನಗಳು ಅಂತಕ್ಕಂಥ ಒಂದು ಕೃತಿಯಿಂದ ಆರಿಸಿಕೊಂಡಿದ್ದಾರೆ. ಸಮಗ್ರ ಕಥನ ಕವನಗಳು. ನೋಡಿ, ಇದು ಕೂಡ ಈ ಒಂದು ಕೃತಿ ಸೂರಂ ಎಕ್ಕೊಂಡಿಯ ಬರೆದಿಲ್ಲ. ಆಯ್ತಾ? ಈ ಪುಸ್ತಕ ತೆಗೆದು ನೋಡಿದ್ರೆ ಈ ಪದ್ಯ ಸಿಗುತ್ತೆ, ಪಾರಿವಾಳ. ಅರ್ಥ ಆಯ್ತಾ? ಪದ್ಯದ ಕವಿ ಹೆಸರು ಸೂರಂ ಎಕ್ಕೊಂಡಿ, ಸುಬ್ಬಣ್ಣ ರಂಗನಾಥ ಎಕ್ಕೊಂಡಿ. ಪೂರ್ಣ ಹೆಸರು ಬರ್ಕೊಳ್ಳಿ. ಪೂರ್ತಿ ಹೆಸರು ಸುಬ್ಬಣ್ಣ ರಂಗನಾಥ ಎಕ್ಕೊಂಡಿ. ಪೂರ್ಣ ಹೆಸರು ಸುಬ್ಬಣ್ಣ ರಂಗನಾಥ ಎಕ್ಕೊಂಡಿ ಅಂತ ಅಸರ್ನೇಮ ಇಟ್ಕೊಂಡಿರ್ತಾರೆ. ಆ ಕಡೆ ಕೆಲವು ಮೂಲೆ ಮೇಲೆ ಇಟ್ಕೊಂಡಿರ್ತಾರೆ. ಅರ್ಥ ಆಯ್ತಾ? ಹಿಂಗೆ ಕೆಲವು ಏನೋ ಮೆಣಸಿನ್ಕಾಯಿ, ಎಂತೆಂತ ವೀರಣ್ಣ ಮೆಣಸಿನ್ಕಾಯಿ, ಇದರ ಸುರೇಶ್ ಅಂಗಡಿ, ಎಲ್ಲ ಸರಳ ಇಟ್ಕೊಂಡಿರ್ತಾರೆ. ಒಂಥರ ಸ್ನೇಹಿತನೇ ಅಂತ ಅನಿಸುತ್ತೆ. ಆದ್ರೆ ಕೆಲವು ಕಡೆ ಅವ್ರ ಮನೆ ತರದ ಹೆಸರು ಇಟ್ಕೊಂಡಿರ್ತಾರೆ. ಅರ್ಥ ಆಯ್ತಾ? ಈ ಥರ ಇಟ್ಕೊಂಡಿರ್ತಾರೆ. ಈ ಒಂದು ಕವಿ ಹೆಸರು ಸೂರಂ ಎಕ್ಕೊಂಡಿ ಅಂತ ನೆನಪಿಕೊಂಡ್ರೆ ಇವರು ಪಾರಿವಾಳ ಅಂತಕ್ಕಂಥ ಒಂದು ಪದ್ಯದ ಕವಿ. ನೋಡಿ ಮಕ್ಕಳೇ, ಸಾಹಿತ್ಯದಲ್ಲಿ ಹಲವಾರು ಪ್ರಕಾರಗಳಿದ್ದಾವೆ. ಅದರಲ್ಲಿ ಕಾವ್ಯ ಅಂತಕ್ಕಂಥದ್ದಿದೆ, ಸಣ್ಣ ಕಥೆ ಅಂತ ಬರುತ್ತೆ, ಆಮೇಲೆ ನಾಟಕ ಅಂತಿದೆ, ಕಾದಂಬರಿ, ಅದೇ ರೀತಿ ಪ್ರಬಂಧ, ಪ್ರವಾಸ ಮತ್ತು ಜೀವನ ಚರಿತ್ರೆ ಅಂತಕ್ಕಂಥವು ಕೂಡ ಇರ್ತಾವೆ. ಅದರಲ್ಲಿ ಇದು ಸಾಹಿತ್ಯದ ಪ್ರಕಾರಗಳಲ್ಲಿ ಕಥನ ಕವನಗಳು ಅಂತಕ್ಕಂಥ ಒಂದು ಪ್ರಕಾರಕ್ಕೆ ಸೇರಿದೆ. ಅಂದರೆ ಕವನದ ಮುಖಾಂತರ ಕಥನ ಕವನ ಅಂದರೆ ಬರ್ಕೊಳ್ಳಿ. ಕಥನ ಕವನ ಅಂದರೆ ಏನಪ್ಪ ಅಂದರೆ ಕವನದ ಮುಖಾಂತರ ಕಥೆಯನ್ನು ಬಿಂಬಿಸುವುದು. ಕೇಳಿದ್ರೆ ಒಂದು ಬಿಂಬಿಸುವಾಗಿಲ್ಲ. ಕಥನ ಕವನ ಏನಂತ ಕವನದ ಒಂದು ಮುಖಾಂತರ ಒಂದು ಕಥೆಯನ್ನು ಬಿಂಬಿಸ್ತಕ್ಕಂಥದ್ದಕ್ಕೆ ಕಥನ ಕವನ ಅಂತೇಳಿ ಕರೀತಾರೆ. ಅರ್ಥ ಆಯ್ತಾ? ಇದು ಪಾರಿವಾಳ ಅಂತಕ್ಕಂಥ ಪದ್ಯ ಸಾಹಿತ್ಯದ ಒಂದು ಪ್ರಕಾರಗಳಲ್ಲಿ ಒಂದು ಕಥನ ಕವನಕ್ಕೆ ಸಂಬಂಧಪಟ್ಟದ್ದು ಆಗಿದೆ. ನೋಡಿ, ಪುಸ್ತಕ ತೆಗೀರಿ, ಕನ್ನಡ ಪುಸ್ತಕ ತೆಗೀರಿ. ಸರಿ, ನೋಡ್ಕೊಳ್ಳಿ. ಪೇಜ್ ನಂಬರು 47, 47 ಪೇಜ್ ನಂಬರ್. ಅಲ್ಲಿ ಕೃತಿಕಾರರ ಪರಿಚಯ ಅಂತಿದೆ ನೋಡಿ. ಕೃತಿಕಾರರ ಪರಿಚಯ ಇದೆ ನೋಡಿ. ಪೇಜ್ ನಂಬರು 47 ಕೃತಿಕಾರರ ಪರಿಚಯ ಅಂತಿದೆ ನೋಡಿ. ಪುಸ್ತಕ ಇದೆಯೇನವ? ಸರಿ, ನೋಡ್ಕೊಳ್ಳಿ. ಸರಿ ನೋಡ್ಕೊಳ್ಳಿ. ಅಲ್ಲಿ ನೋಡಿ, ಕೃತಿಕಾರ ಪರಿಚಯ ಪಕ್ಕ ಆ ಸೂರಂ ಈ ಪದ್ಯ ಬರೆದಿದ್ದಾರೆ. ಸೂರಂ ಎಕ್ಕೊಂಡಿ ಅಂತ ಹೇಳಿದ್ನಲ್ಲ, ಅಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಅವರೇ ನಿಮ್ಮ ಪುಸ್ತಕ ಇದೆ ನೋಡ್ರಿ. ಅವರೇ
ಸೂರಂ ಎಕ್ಕುಂಡಿ ಅವರು. ಸುಬ್ಬಣ್ಣ ರಂಗನಾಥ ಎಕ್ಕುಂಡಿ ಅದ್ರ ಬಂದೇನೆ, ಸೂರಂ ಎಕ್ಕುಂಡಿ ಅದ್ರ ಬಂದೇನೆ. ಇವರು ನಿಮಗೆ ಪಾರಿವಾಳ ಅಂತಕ್ಕಂಥ ಪದ್ಯವನ್ನ ಬರೆದಿದ್ದಾರೆ, ಮರಿಬಾರ್ದು. ನಿಮಗೆ ಸೂರಂ ಎಕ್ಕುಂಡಿ ಅವರ ಕಾಲ ಸ್ಥಳ ಕೃತಿಗಳು 3 ಅಂಕ ಕೇಳ್ತಾರೆ ಕ್ವಶನ್ ಪೇಪರ್ನಲ್ಲಿ. ಕಾಲ ಸ್ಥಳ ಕೃತಿಗಳು ಅಂತ ಕೇಳ್ಕೊಂಡು ಅಲ್ಲಿ ನೋಡಿ ಸೂರಂ ಎಕ್ಕುಂಡಿ ಅವರ ಕಾಲ ಸ್ಥಳ ಕೃತಿ ಅಂತ ಕೇಳ್ತಾರೆ. ಆ ಕೃತಿಕಾರ ಪರಿಚಯ ಇದೆಯಲ್ಲ ಅದನ್ನು ಸರಿಯಾಗಿ ನೋಡಿಕೊಳ್ಳಿ. ಸೂರಂ ಎಕ್ಕುಂಡಿ ಇವರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. ನೋಡಿ ಕೆಲವು ಪುಸ್ತಕದಲ್ಲಿ ಸುಬ್ಬಣ್ಣ ರಂಗನಾಥ ಎಕ್ಕುಂಡಿ ಅಂತ ಇದೆ. ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಅಂದ್ರೂ ಕೂಡ ಅವರೇನೆ, ಸುಬ್ಬಣ್ಣ ರಂಗನಾಥ ಎಕ್ಕುಂಡಿ ಅಂದ್ರೂ ಕೂಡ ಅವರೇನೆ. ಇವರು ಪಾರಿವಾಳ ಪದ್ಯದ ಒಂದು ಕವಿ. ಈ ಸೂರಂ ಎಕ್ಕುಂಡಿ ಅವರ ಪೂರ್ಣ ಹೆಸರು ಅಂತ ಹೇಳಿದಾಗ ಸುಬ್ಬಣ್ಣ ರಂಗನಾಥ ಎಕ್ಕುಂಡಿ ಅಂತೇಳಿ ನೆನಪಿಟ್ಕೊಳ್ಳಿ. ಇವ್ರ ಪೂರ್ಣ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ ಅಂತಕ್ಕಂಥದ್ದು. ಇವರು ಹುಟ್ಟಿದ್ದು 1923ರಂದು. ನೋಡಿ 1923ರಲ್ಲಿ ಜನಿಸಿದ್ದಾರೆ. ಆದಷ್ಟು ಕನ್ನಡ ಹಿಂಗೆ ಸ್ವಲ್ಪ ಬಳಸಿ ಕಲ್ತ್ಕೊಳ್ಳಿ. ನಿಮ್ಗೆ ಗೊತ್ತಾಗಲ್ಲ ಅಂತ ಬಂದಿದ್ದೀನಿ. ನೀವು 1ರಿಂದ ಸ್ವಲ್ಪ 10 ತನಕ ಕನ್ನಡ ಆಯ್ಕೆ ಚೆನ್ನಾಗಿ ಕಲ್ತ್ಕೊಳ್ಳಿ. ಉಳಿದವೆಲ್ಲ ಬರೀಬೋದು. 1ರಿಂದ 9 ಕಲ್ತ್ಕೊಂಡ್ರೆ ಸೊನ್ನೆ ಮಾಮೂಲಿ ಬರುತ್ತೆ ಕನ್ನಡ ಆಯ್ಕೆ ಬಳಸ್ತಕ್ಕಂಥದ್ದು. ಯಾಕಂದರೆ ನಾವು ಕರ್ನಾಟಕದವರು, ಕನ್ನಡಿಗರು, ನಾವೇ ಕನ್ನಡ ಬಳಸಲಿಲ್ಲ ಅಂದರೆ ಇದೊಂಥರ ಅವಮಾನ ಆಗುತ್ತೆ ನಮ್ಮ ಭಾಷೆಗೆ. ಗೊತ್ತಾಯ್ತಾ? ನಮ್ಮ ಭಾಷೆಗೆ ಸುಮಾರು ಮಕ್ಕಳೇ 2000 ವರ್ಷಗಳ ಇತಿಹಾಸ ಇದೆ. ಆಮೇಲೆ ನಮ್ಮ ಕನ್ನಡ ಭಾಷೆಗೆ 8 ಜ್ಞಾನಪೀಠ ಪ್ರಶಸ್ತಿಗಳಿದ್ದಾವೆ. ಬೇರೆ ಭಾಷೆ ಅಷ್ಟು ಬಂದಿಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಕನ್ನಡ ನಾಡಿನಲ್ಲಿ ನಾವು ಹುಟ್ಟಿದ್ದೀವಿ. ಆ ಕನ್ನಡದ ಒಂದು ಭೂಮಿನಲ್ಲಿ ಓಡಾಡ್ತಿದ್ದೀವಿ. ಆ ಕನ್ನಡದ ನೀರನ್ನು ನಾವು ಕುಡಿತಾ ಇದ್ದೀವಿ. ಒಂದು ಕಡೆ ಬರುತ್ತೆ, ನಡೆದಾಡುವ ಭೂಮಿ ಒಂದಾಗಿರುವಾಗ, ಕುಡಿಯುವ ನೀರು ಒಂದಾಗಿರುವಾಗ, ಸುಡುವ ಅಗ್ನಿ ಬೆಂಕಿ ಒಂದಾಗಿರುವಾಗ 8 ಜಾತಿಗಳು ಇಲ್ಲಿಂದ ಬರ್ತವೆ. ಹಾಗಾಗಿ ನಾವು ಅವನು ಹಿಂದೂ, ಇವನು ಮುಸ್ಲಿಂ, ಅವನು ಬೌದ್ಧ, ಇವನು ಕ್ರೈಸ್ತ, ಅವನು ಕೆಳ ಜಾತಿ, ಇವನು ಮೇಲ್ಜಾತಿ ಅಂತಕ್ಕಂಥ ಭಾವನೆ ಇರಬಾರ್ದು. ನಾವೆಲ್ಲರೂ ಕೂಡ ಕೆಂಚಾಪುರ ಶಾಲೆಯ ಮಕ್ಕಳು, ನಾವೆಲ್ಲ ಒಂದೇ ಅಂತಕ್ಕಂಥ ಐಕ್ಯತಾ ಭಾವನೆ ಇರಬೇಕು. ರಕ್ಷಿತಾ ಪುಸ್ತಕ ನೋಡ್ಕೊಳ್ಳಮ್ಮ, ಪುಸ್ತಕ ಜಾಬಿಟ್ಟು ಬಿಡೋದನ್ನು ನೋಡ್ಕೆ ನೋಡ್ಕೇಳಿ. ನೋಡಿ ಇವ್ರದ್ದು ಪೂರ್ತಿ ಹೆಸರು ಸುಬ್ಬಣ್ಣ ರಂಗಣ್ಣ ಎಕ್ಕುಂಡಿ. 1923ರಂದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ ಜನಿಸಿದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು. ಹಾವೇರಿ ಜಿಲ್ಲೆ ರಾಣೆಬೆನ್ನೂರು. ಬರೀ ರಾಣೆಬೆನ್ನೂರು ಅಂತ ಬರೀಬಾರ್ದು. ಕೆಲವು ಜಿಲ್ಲೆಗಳಿಗೆ ಅದೇ ಹೆಸರಿನ ಊರಿರ್ತಾವೆ. ಹಂಗಾಗಿ ನೀವು ಕೆಂಚಾಪುರದ ಜನಿಸಿರ್ತೀರಿ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಕೆಂಚಾಪುರ, ಇಲ್ಲ ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಸಿಂಗೇನಹಳ್ಳಿ ಪೂರ್ತಿ ಬರೀಬೇಕು. ಆಮೇಲೆ ನೀವು ಮಕ್ಕಳು ಏನು ಮಾಡ್ರಪ್ಪ ಅಂದರೆ, ಈಗ ಉದಾಹರಣೆ ಸೂರಂ ಎಕ್ಕುಂಡಿ ಅವರು 1923ರಲ್ಲಿ ಜನಿಸಿದ್ದಾರೆ. ಈಗ ನಿಮಗೆ ಸೂರಂ ಎಕ್ಕುಂಡಿ ಅವರ ಕಾಲ ಎಷ್ಟು ಅಂತ ಕೇಳಿದಾಗ ಬರೀ 1923 ಅಂತ ಬರೀಬಾರ್ದು. ಸೂರಂ ಎಕ್ಕುಂಡಿಯವರ ಜನ್ಮ ವರ್ಷ 1923 ಅಂತ ಬರೀರಿ. ನಿಮ್ಮ ಉತ್ತರಗಳು ವಾಕ್ಯ ರೂಪದಲ್ಲಿ ಇರಬೇಕು. ಯಾರಿಗಿರಬೇಕು? ವಾಕ್ಯ ರೂಪದಲ್ಲಿ ಇರಬೇಕು. ಅರ್ಥ ಆಯ್ತಾ? ಬರೀ ವರ್ಡ್ ಆನ್ಸರ್ ಇರೋಂಗಿಲ್ಲ ಯಾವುದೇ ಆಗಲಿ. ಈಗ ಉದಾಹರಣೆ ಕುವೆಂಪುರವರ ಜನ್ಮ ವರ್ಷ ಎಷ್ಟು ಅಂತ ಕೇಳಿದಾಗ ಕುವೆಂಪುರವರು ಕ್ರಿಸ್ತ ಶಕ 1904ರಲ್ಲಿ ಜನಿಸಿದ್ದಾರೆ. ಈ ಥರ ಇದ್ರೆ ಮಾರ್ಕ್ಸ್ ಕೊಡೋದು. ಬರೀ 1904 ಅಂತಿದ್ರೆ ಕೊಡೋದಿಲ್ಲ. ಹಾಗಾಗಿ ಯಾವಾಗಲಾಗಲಿ ವಾಕ್ಯ ರೂಪದಲ್ಲಿ ಬರೀಬೇಕು. ಇವಾಗ ಅಂತ ನಿಮಗೆ ಚೆನ್ನಾಗಿ ಸಿಗುತ್ತೆ. ಚೆನ್ನಾಗಿ ವಿಚಾರಗಳನ್ನು ತಲೆವಾರಕ್ಕೆ ಉಂಟು, ಚೆನ್ನಾಗಿ ಬರೀಬೇಕು. ಅವಾಗ ನೀವು ಒಳ್ಳೆ ವಿದ್ಯಾರ್ಥಿಗಳು ಆಗ್ತೀರಿ. ಅರ್ಥ ಆಗ್ತದೆ? ಪಾಠ ಮಾಡೋದು ಅರ್ಥ ಆಗುತ್ತಾ? ಲೇಖನ ಅರ್ಥ ಆಗುತ್ತಾ? ಕುಮಾರ್ ಅರ್ಥ ಆಗುತ್ತಾ? ಸಾಕಾಗಿ ಹೇಳ್ಕೊಟ್ಟು ಚೆನ್ನಾಗೆ. ನೀವು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರಿನಲ್ಲಿ 1923ರಲ್ಲಿ ಜನಿಸಿದ್ದಾರೆ. 1944ರಲ್ಲಿ BA ಪದವಿಯನ್ನು ಪಡ್ಕೊಳ್ತಾರೆ. ಇವತ್ತು ನೋಡ್ರಿ ಎಷ್ಟು ಓದಿದ್ರು ಸಾಲದು. BA ಓದಿರ್ತಾರೆ, ಇಲ್ಲ BSc ಓದಿರ್ತಾರೆ, ಇಲ್ಲ MSc ಓದಿರ್ತಾರೆ, ಅದರಂತೆ BCom, MCom, MPhil, PhD ಎಷ್ಟು ಓದಿದ್ರು ಕೂಡ ಸಾಲದು. ಅವತ್ತು BA ಓದಿದರೆ ಎಷ್ಟೋ ದೊಡ್ಡ ಸಾಧನೆ ಮಾಡಿದ್ದಾರೆ ಅಂತಕ್ಕಂಥದ್ದು. ನಾವೇ ಅವಾಗೆಲ್ಲ
ಸ್ವಲ್ಪ ಏನೋ ನಾವು ಎಮ್ ಎ ನಾವೇನೋ ಓದಿದ್ವಿ ಅಂದರೆ ಸ್ವಲ್ಪ ಊರುಗಳಿಗೆ ಏನೋ ಒಬ್ಬರಿಬ್ಬರು ಎಮ್ ಎ ಓದಕ್ಕೆ ಹೇಳ್ತೀವಿ. ಓ ಇಂಥವ್ರಿಗೆ ಒಬ್ಬನು ಎಮ್ ಎ ಓದಿದ್ದಾನೆ ಅಂತಪ್ಪ ಇಡೀ ಊರೆಲ್ಲ ಮಾತಾಡೋದು ಅರ್ಥ ಆಯ್ತು. ಈಗ ಎಷ್ಟು ಓದಿದ್ರು ಕೂಡ ಸಾಲದು. ಯಾಕೆಂದರೆ ಇವತ್ತು ಸ್ಪರ್ಧಾತ್ಮಕ ಜಗತ್ತು. ನಾವು ಬರೀ ನಮ್ಮ ಶರೀರ ಅಷ್ಟೇ ಕಾಂಪಿಟೇಷನ್ ಮಾಡಬಾರ್ದು. ನಮ್ಮ ರಾಜ್ಯ ಆಗಿರ್ಬೋದು, ಅಂತಾರಾಜ್ಯ ಆಗಿರ್ಬೋದು, ರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ಬೋದು, ಎಷ್ಟು ಓದಿದ್ರು ಕೂಡ ನಾವು ಸಾಲದು. ಹಾಗಾಗಿ ನಮ್ಮ ಜ್ಞಾನದ ಒಂದು ಪರಿಧಿಯನ್ನು ವಿಸ್ತಾರ ಮಾಡಿಕೊಳ್ಳಬೇಕು. ಮಾನಸಿಕ ಮಟ್ಟವನ್ನು, ಬುದ್ಧಿವಂತಿಕೆಯನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕು. ಅವಾಗ ನಮ್ಮ ಮಕ್ಕಳಿಗೆ ನಾವು ಒಂದು ದೊಡ್ಡ ಸಾಧನೆಯನ್ನು ಮಾಡಿದಂಗೆ ಆಗುತ್ತೆ. BA ಓದಿದ್ದಾರೆ ಇವರು. ಉತ್ತರ ಕನ್ನಡ ಜಿಲ್ಲೆಯ ಬಂಕಿಕೊಡ್ಲದಲ್ಲಿ ಪ್ರೌಢಶಾಲೆ ಅಧ್ಯಾಪಕರಾದರು. ನೋಡ್ರಿ, ಈಗೆಲ್ಲ B.Ed ಓದಲೇಬೇಕು, ಹೈಸ್ಕೂಲ್ ಟೀಚರ್ಗೆ ಆಗ್ಬೇಕಂದ್ರೆ, ಮತ್ತು MA ಓದಲೇಬೇಕು, ಅಷ್ಟೆಲ್ಲ ಪರೀಕ್ಷೆ ಮಾಡಿದ್ದಾರೆ. ಆದರೆ ಅವತ್ತು ಅವ್ರು BA ಓದಿ ಅವರು ಹೈಸ್ಕೂಲ್ ಟೀಚರ್ ಆಗಿದ್ದಾರೆ. ಹೈಸ್ಕೂಲ್ ಟೀಚರ್ ಆಗಿದೀವಲ್ಲ, ಹಂಗೆ ಅವತ್ತಿನ ಕಾಲದಲ್ಲಿ ಅವರು ನೋಡಿ 1944 BA ಕೊಡ್ತಾರೆ. ಅದೆಲ್ಲ ಆದಮೇಲೆ ಆ ಪ್ರೌಢಶಾಲೆ ಅಧ್ಯಾಪಕರ ಕೆಲಸನ ಮಾಡ್ತಾರೆ. 35 ವರ್ಷಗಳ ಸೇವೆಯ ನಂತರ ಅಲ್ಲಿಯೇ ಮುಖ್ಯೋಪಾಧ್ಯಾಯರಾದರು. ನೋಡಿ, 35 ವರ್ಷ ಸೇವೆ ಮಾಡಿದ ಮೇಲೆ ಅದೇ ಒಂದು ಸ್ಕೂಲಿಗೆ ಬಂಕಿಕೊಡ್ಲದಲ್ಲಿ HM ಆಗಿ ಮುಖ್ಯೋಪಾಧ್ಯಾಯರಾಗಿ ಕೆಲಸವನ್ನು ಮಾಡ್ತಾರೆ. ಇವರ ಕೃತಿಗಳು ಕವನ ಸಂಕಲನ, ಶ್ರೀ ಆನಂದ ತೀರ್ಥರು, ಸಂತಾನ, ಆವಾಡಿಗರ ಹುಡುಗ, ಮತ್ಸ್ಯಗಂಧಿ, ಮಕ್ಕಳದ ಹೂಗಳು ಅಂತಕ್ಕಂಥ ಕಥಾ ಸಂಕಲನ ಬರೆದಿದ್ದಾರೆ. ನೆರಳು ಅಂತಕ್ಕಂಥ ಒಂದು ಕವನ ಬರೆದಿದ್ದಾರೆ. ಪ್ರತಿಬಿಂಬಗಳು, ಸೋವಿಯತ್ ಲ್ಯಾಂಡ್ನ ನೆಹರು ಪುರಸ್ಕಾರ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ದೊರೆತಿದೆ. ಇವರು ಪಾಪ ನೋಡಿ 1995ರಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಪಾಪ ಈಗ ಅವರು ಇಲ್ಲ. 1995ರಲ್ಲಿ ಅವರು ಸಾವನ್ನಪ್ಪಿದ್ದಾರೆ. ಪಾಪ ಅವರು ಇನ್ನೂ ಇದ್ದರೂ ಕೂಡ ಎಷ್ಟೋ ಸಾಧನೆಯನ್ನು ಮಾಡಿದ್ರು. ಹಾಗಾಗಿ ಇವರ ಒಂದು ಅಗಲಿಕೆ, ಇವತ್ತು ದೈವದಿನ ಆಗಿರ್ತಕ್ಕಂಥದ್ದು ನಮ್ಮ ಕನ್ನಡ ಸಾಹಿತ್ಯಕ್ಕೆ ತುಂಬಲಾರದ ನಷ್ಟ ಆಗಿದೆ ಅಂತಕ್ಕಂಥದ್ದು. ನೋಡಿ, ಈ ಒಂದು ಪ್ರಸ್ತುತ ಒಂದು ಪಾರಿವಾಳ ಒಂದು ಪದ್ಯವನ್ನು ನಾನು ಈಗ ಮುಂಚೆ ಹೇಳಿದೆ ನೋಡಿ, ಸಮಗ್ರ ಕಥನ ಕವನಗಳು ಅಂತಕ್ಕಂಥ ಕೃತಿಯಿಂದ ಆರಿಸಿಕೊಂಡಿದ್ದಾರೆ. ಇದು ಒಂದು ಕೃತಿ, ಒಂದು ಪುಸ್ತಕ, ಸಮಗ್ರ ಕಥನ ಕವನಗಳು ಅಂತಕ್ಕಂಥದ್ದು. ಈ ಒಂದು ಪುಸ್ತಕ ತೆಗೆದು ನೋಡಿದ್ರೆ ಈ ಒಂದು ಪದ್ಯ ಸಿಗುತ್ತೆ. ಆಯ್ಕೆ ಅಂದ್ರೆ ಒಂದೇನೆ, ಆಕಾರ ಗ್ರಂಥ ಅಂದ್ರೆ ಒಂದೇನೆ, ಆಧಾರ ಗ್ರಂಥ ಅಂದ್ರೆ ಒಂದೇನೆ ಅಂತಕ್ಕಂಥ ಅಶ್ವಿನಿ ಇದು. ಪಾರಿವಾಳ ಒಂದು ಪದ್ಯವನ್ನ ಯಾವ ಕೃತಿಯಿಂದ ಆರಿಸಿಕೊಂಡಿದ್ದಾರಮ್ಮ? ಪಾರಿವಾಳ ಪದ್ಯವನ್ನು ಯಾರಿಗೆ ಆನ್ಸರ್ ಗೊತ್ತಿದೆ? ಕೈ ಎತ್ತಿ. ಪಾರಿವಾಳ ಪದ್ಯವನ್ನ ಯಾವ ಕೃತಿಯಿಂದ ಆರಿಸಿಕೊಂಡಿದ್ದಾರೆ? ಗಂಡು ಹುಡುಗರು, ಸರಿ, ಹೆಣ್ಣು ಹುಡುಗಿಯರು ಅಷ್ಟೇ ಕೈ ಎತ್ತಿದ್ದಾರೆ. ಗಂಡು ಹುಡುಗರಿಗೆ ಸರಿಯಾಗಿ ಹೋಗಲ್ಲ ಪಾಠ. ನಿಮ್ಮ ಮನಸ್ಸಲ್ಲಿ ಎಲ್ಲ ಅನಿಸುತ್ತೆ. ಎಷ್ಟು ಪಾಠ ಮಾಡ್ಕೊಂತಾರೆ, ಅವರೇ ನಾಳೆ ಪರೀಕ್ಷೆ ಬರೀತಾರೆ, ನಮಗೇನಿದು ಉಪಯೋಗ ಇಲ್ಲ. ನೋಡಿ, ಹೆಣ್ಣು ಹುಡುಗಿ ಎಲ್ಲ ಬಹುತೇಕ ಎಲ್ಲ ಕೈ ಎತ್ತಿದ್ದಾರೆ. ಸಿಂಪಲ್ ಕ್ವಶನ್ ಅದು. ಪಾರಿವಾಳ ಪದ್ಯದ ಆಕಾರ ಗ್ರಂಥ, ಆಕಾರ ಗ್ರಂಥ ಅಂದ್ರೆ ಒಂದೇನೆ, ಆಧಾರ ಗ್ರಂಥ ಅಂದ್ರೆ ಒಂದೇನೆ, ಆಯ್ಕೆ ಅದನ್ನು ಒಂದೇನೆ. ಗಿರೀಶ್ ಹೇಳಪ್ಪ, ಪಾರಿವಾಳ ಪದ್ಯವನ್ನು ಯಾವ ಕೃತಿಯಿಂದ ಆರಿಸಿಕೊಂಡಿದ್ದಾರೆ? ಗೊತ್ತಲ್ಲ, ಏನು ಕೇಳಿಸಿದೆ ಇಷ್ಟೊತ್ತಂಕ? ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ನಾನು. ಇಲ್ಲ, ಒಂದು 2 ನಿಮಿಷ ಮಾತಾಡ್ಬೇಕು. ನಿಮಗೆ ಪದ್ಯ ಹೇಳಕ್ಕೆ ಹಚ್ಬೇಕು. ಅವಾಗ ಕದ ಒಬ್ಬರು ನೋಡೋದಕ್ಕೆ ತರದಕ್ಷ ಕೂತ್ಕೊಂಡಿರ್ತೀವಿ. ಕರೆಕ್ಟ್ ಹೇಳಮ್ಮ. ಸಮಗ್ರ ಸರಿ ಆಗುತ್ತೆ, ಕೂತ್ಕೋ. ಸಮಗ್ರ ಕಥನ ಕವನ ಈಗ ಬೋರ್ಡ್ ಮೇಲೆ ಕೂತ್ಕೊಳ್ಳಿ. ಸಮಗ್ರ ಕಥನ ಕವನಗಳು ಎನ್ನುವ ಒಂದು ಕೃತಿಯಿಂದ ಈ ಒಂದು ಪದ್ಯವನ್ನು ಆರಿಸಿಕೊಂಡಿದ್ದಾರೆ. ದೇವತೆಗಳು ಸಮಗ್ರ ಕಥನ ಕವನಗಳು ಕೃತಿ ಐತಲ್ಲ, ಆ ಕೃತಿಯಿಂದ ಯಾವ ಪದ್ಯವನ್ನ ಆರಿಸಿಕೊಂಡಿದ್ದಾರೆ? ಪಾರಿವಾಳ. ಕೂತ್ಕೊಳ್ಳ. ಮಮತಾ ಇದ್ದಾಳು. ಪಾರಿವಾಳ ಪದ್ಯದ ಆಕಾರ ಗ್ರಂಥ ಯಾವುದು? ವೆರಿ ಗುಡ್, ಸಮಗ್ರ ಕಥನ ಕವನಗಳು. ಕೂತ್ಕೊಳ್ಳ. ರಕ್ಷಿತ ಏನು? ಸೂರ ಮೆಕ್ಕುಂಡಿಯವರ ಪೂರ್ಣ ಹೆಸರು ಏನು? ಯಾರು ಹೇಳ್ಕೊಂಡು ಮಾಡಿ. ಹಾಂ, ಕರೆಕ್ಟ್ ಹೇಳು. ಕೈಕೆಟ್ಟಿಗೆ ಬರುತ್ತೆ. ಸೂರ ಮೆಕ್ಕುಂಡಿಯವರ ಪೂರ್ಣ ಹೆಸರು
ಹಾಂ ಹೇಳು. ಸೌರಮ್ಯ ಕುಂಡಿ ಅಲಪೋಣೆ ಅಷ್ಟೇ ಅಲ್ಲಮ್ಮ. ಹಾಂ ಹೇಳಿ ರೇವತಿ ಹೇಳಮ್ಮ. ಸುಬ್ಬಣ್ಣ ರಂಗನಾಥ ಎಕ್ಕುಂಡಿ. ಕೂತ್ಕೊಳ್ಳಿ. ತರುಣ ಸುಬ್ಬಣ್ಣ ರಂಗನಾಥ ಎಕ್ಕುಂಡಿ ಇದಾರಲ್ಲಪ್ಪ, ಯಾವ ಪದ್ಯ ಬರ್ತದ? ವೆರಿ ಗುಡ್. ಪಾರಿವಾಳ. ಕುಮಾರ್, ಪಾರಿವಾಳ ಪದ್ಯದ ಕವಿ ಯಾರು? ವೆರಿ ಗುಡ್, ವಂಡರ್ಫುಲ್ ಆನ್ಸರ್. ಕೂತ್ಕೊಳ್ಳಿ. ಎಲ್ಲೇ ಇರುತ್ತೆ, ನಾವೇನೇ ನಿಮಗೆ ಗೊಂದಲ ಮಾಡಿ ಕೇಳಿ ಅಲ್ಲೇ ಇರುತ್ತೆ. ಸ್ವಲ್ಪ ನೀವು ಹೇಳ್ಬೇಕು, ಹೆದರಬಾರ್ದು ಅಷ್ಟೇ. ತಪ್ಪ ನನಗೆ ಎತ್ತಿಂತ ಹೇಳ್ಬಿಟ್ರೆ ಅಲ್ಲಿ ಧೈರ್ಯ ಬರುತ್ತೆ. ಅಂದ್ರೆ ಇದಕ್ಕೆ ಹಂಗೆ ಇರುತ್ತೆ. ಆಯ್ತಾ? ನೋಡ್ಕೊಳ್ಳಿ, ಆಶಯ ಇದೆ ನೋಡ್ಕೊಳ್ಳಿ. ಪಾರಿವಾಳ ಎಂಬ ಕವನವು ಒಂದು ಕಥನ ಕವನವಾಗಿದೆ. ದಟ್ಟ ಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ನೋಡಿ. ನೀವು ಓದ್ಬೇಕಾದ್ರೆ ಚೆನ್ನಾಗಿ ಓದ್ಬೇಕು, ನನಗಿಂತ ಚೆನ್ನಾಗಿ ಓದ್ಬೇಕು. ಆಯ್ತಾ? ನೆಕ್ಸ್ಟ್ ಓದಿಸ್ತೀನಿ. ಈಗ ಪಾರಿವಾಳ ಎಂಬ ಕವನವು ಒಂದು ಕಥನ ಕವನವಾಗಿದೆ. ಫುಲ್ ಸ್ಟಾಪ್ ಇದೆ, ನಿಲ್ಲಿಸ್ಬೇಕು. ದಟ್ಟ ಕಾಡಿನ ಹೆಮ್ಮರದಲ್ಲಿ ಇದ್ದ ಪಾರಿವಾಳಗಳ ಜೋಡಿಯು ಪರಸ್ಪರ ಅಗಲಿ ಇರಲಾರದೆ ತಮ್ಮ ಮರಿಗಳೊಡನೆ ಅವುಗಳ ಧ್ವನಿ ಕೇಳುತ್ತಾ ಆನಂದದಿಂದ ಮಾಡುತ್ತಿದ್ದವು. ಬೇಡನು ಹಾಕಿದ ಬೆಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವೂ ಬಲೆಗೆ ಸಿಲುಕಿ, ಅಂತ ಹೇಳಿದ ಕಥೆ ಹೇಳಿದೆ. ವಿವೇಚನೆ ಇಲ್ಲದೆ, ಯೋಚನೆ ಮಾಡದೆ ಯಾವುದೇ ಕೆಲಸ ಮಾಡಬಾರ್ದು. ನಾವು ವಿವೇಚನೆ ಇಲ್ದಂಗೆ ನಾವು ಏನಾದರೂ ಕೆಲಸ ಮಾಡಿದ್ರೆ ಅಪಾಯಕ್ಕೆ ನಾವು ಸಿಗಾಕ್ತಿರ್ತೀವಿ. ನೋಡಿ, ಅಲ್ಲೊಂದು ಬಂಗಾರದ ಬಟ್ಟೆ ಇರುತ್ತೆ ಕೊಡಿ ಅಂತ ಹೇಳಿದ್ವಿ. ಅವ್ರು ದಿನ ತಿತ್ಕೊಂಡ್ಬಿಟ್ಟಿದ್ರೆ ದಿನ ಜೀವನ ಮಾಡ್ತಂತ ತನ್ನ ಅತಿ ಆಸೆಯಿಂದ ಕೋಳಿನೂ ಕಳ್ಕೊಳ್ತಾಳೆ, ತನ್ನ ಜೀವನದ ಪರಿಸ್ಥಿತಿನೂ ಕೂಡ ಅಧೋಗತಿಗೆ ಹೋಗುತ್ತೆ. ಹಾಗಾಗಿ ನಾವು ಯಾವುದೇ ಕೆಲಸ ಮಾಡಲಿ ವಿವೇಕ ಇರ್ತದೆ. ನಾವು ಯಾವುದೇ ಕೆಲಸ ಮಾಡಬಾರ್ದು, ಅವಸರ ಮಾಡ್ಕೋಬಾರ್ದು. ಅವಸರವೇ ಅಪಘಾತಕ್ಕೆ ಕಾರಣ. ಸ್ಪೀಡ್ ಥ್ರಿಲ್ಸ್ ಬಟ್ ಆಲ್ಸೋ ಕಿಲ್ಸ್. ಬೇಗ ಮಜಾ ಕೊಡುತ್ತದೆ, ಆದಾಗ ಪ್ರಾಣ ತೆಗಿತದೆ. ಬೈಕು ದೂರ ಹೊಡ್ಕೊಂಡು ಹೋಗ್ತಾರೆ, ಬಿದ್ದಾಗ ಗೊತ್ತಾಗುತ್ತೆ. ಹೀಗಾಗಿ ತಾಳಿದವನು ಬಾಳಿಯ ತಾಳ್ಮೆಯೇ ಯಶಸ್ಸಿನ ಗೊತ್ತು. ಮನುಷ್ಯನಿಗೆ ತಾಳ್ಮೆ ಅನ್ನೋದು ಇರಬೇಕು. ಬೇಡನ್ನು ಹಾಕಿದ ಬಲೆಗೆ ಸಿಲುಕಿದ ಪುಟ್ಟ ಮರಿಗಳನ್ನು ಕಂಡ ತಂದೆ ತಾಯಿ ಪಾರಿವಾಳಗಳು ಕುರುಡು ವಾತ್ಸಲ್ಯದ ಅವಿವೇಕದಿಂದ ತಾವೂ ಬಲೆಗೆ ಸಿಲುಕಿ ಬೇಡನ ಪಾಲಾದವು. ಮೋಹ ಎಂಬುದು ಸರ್ವನಾಶಕ್ಕೆ ಕಾರಣ. ನೋಡಿ, ಮೋಹ ಅಂತಕ್ಕಂಥದ್ದು ಕೂಡ ಒಂದು ಅರಿಷಡ್ ವರ್ಗಗಳಲ್ಲಿ ಒಂದು. ಯಾರು ಹೇಳ್ತೀರಿ ಅರಿಷಡ್ ವರ್ಗಗಳು ಯಾವ್ಯಾವ ಅಂತ ಯಾರು ಹೇಳ್ತೀರಿ? ಮೋಹ ಅಂತ ಬರುತ್ತಪ್ಪ ಇಲ್ಲಿ. ಮೋಹ ಅನ್ನೋದು ಅರಿಷಡ್ ವರ್ಗಗಳಲ್ಲಿ ಒಂದು. ಹಾಗಾದ್ರೆ ಮಕ್ಕಳೇ ಅರಿಷಡ್ ವರ್ಗಗಳು ಯಾವ್ಯಾವು? ಅರಿಷಡ್ ವರ್ಗಗಳು ಅಂತ ಬರ್ತದೆ. ಅರಿಷಡ್ ವರ್ಗಗಳು ಯಾರು ಹೇಳ್ತೀರಿ? ಕಳೆದ ತರಗತಿಯಲ್ಲಿ 8ನೇ ಸಾಕಷ್ಟು ಸರಿ ಹೇಳಿದ್ದೀನಿ ನಾನು ನಿಮಗೆ. ಒಂದು ಕ್ವಶನ್ ಕೇಳಿದ್ರೆ ಉತ್ತರ ಹೇಳಿದಲ್ಲ, ಎಲ್ಲ ಹೇಳ್ಬೇಕಂದ್ರೆ ಮಾತ್ರ ಸ್ವಲ್ಪ ಕೇಳಿಸ್ಕೊಳ್ತೀರಿ, ಮರೆಯೋದು. ಇದು ಕೇಳೋದು ಈ ಕಡೆ ಬಿಡೋದು, ಹಾಗಾದ್ರೆ ಆಗೋದಿಲ್ಲ. ಅರಿಷಡ್ ವರ್ಗಗಳು ಈಗ ಹೇಳಿದ್ಮೇಲೆ ಒಂದು ಸಲ ಗೊತ್ತಿತ್ತು ಸರ್ ಅಂತೀವಿ. ತಪ್ಪಾಗಿ ಹೇಳಿ ಪ್ರಯತ್ನ ಪಡಿ. ಆರಿದವರು ಅರಿಷಡ್ ವರ್ಗಗಳು. ಯಾರು ಹೇಳ್ತಾ ಇದೀರಿ? ವೆರಿ ಗುಡ್, ಹೇಳು. ಮೊದಲನೇದು ಕಾಮ, ಎರಡನೇದು ಕ್ರೋಧ, ಮೋಹ, ಲೋಭ, ಮದ, ಮತ್ಸರ. ಬರ್ಕೊಳ್ಳಿ, ಕೂತ್ಕೊಳ್ಳಿ. ಒಳ್ಳೆ ಪ್ರಯತ್ನ ಗಿರೀಶ್. ಹಂಗೆ ಹೇಳ್ಬೇಕಂಗೆ. ಕಾಮ, ಕ್ರೋಧ, ಮೋಹ, ಲೋಭ, ಬರ್ಕೊಳ್ಳಿ, ಮದ, ಮತ್ಸರ. ಇವನ್ನ ಮಕ್ಕಳೇ ಅರಿಷಡ್ ವರ್ಗಗಳು ಅಂತ ಕರೀತಾರೆ. ಇದನ್ನ 6 ಕ್ರಮವಾಗಿ ನೆನಪಿಟ್ಕೊಳ್ರಿ. ಕಾಮ, ಕ್ರೋಧ, ಮೋಹ, ಲೋಭ. ಕಾಣಿಸುತ್ತಾ? ರಕ್ಷಿತ ನಿದ್ದೆ ಮಾಡ್ತಾ ಇದ್ದಾವೆ. ಲೋಭ, ಮದ, ಮತ್ಸರ. ಇವನ್ನ ಅರಿಷಡ್ ವರ್ಗಗಳು ಅಂತೇಳಿ ಕರಿತೀವಿ. ಕ್ರೋಧ ಅಂದರೆ ಸಿಟ್ಟು, ಮೋಹ ಅಂದರೆ ಆಸೆ, ಲೋಭ ಅಂದರೆ ದುರಾಸೆ, ಮದ ಅಂದರೆ ನಾನೇ ಶ್ರೇಷ್ಠ, ನಾನೇ ಒಳ್ಳೆಯವನು, ನಾನೇ ಜಲಪಾಠ ಮಾಡ್ತೀನಿ ಅಂತ ಅಹಂಕಾರ ಇರಬಾರ್ದು.
ಮೊದಲಿನ ಜನ ನೋಡ್ರಿ ನನಗಿಂತ ಕಿರಿಯರಿಲ್ಲ ಅಂತ ಕಳ್ತದ್ದು. ನಾನೇ ಸಣ್ಣನು, ನಾನು ಎಷ್ಟು ತಿಳ್ಕೊಂಡ್ರು ಕೂಡ ಇನ್ನು ತಿಳ್ಕೊಳ್ಳೋದಿದೆ ಅಂತ ಅಂದ್ಕೊಂಡಿದ್ರು ಮೊದಲಿನ ಜನ. ಈಗಿನವರು ನಾನೇ ದೊಡ್ಡವ ಅಂದ್ಕೊಳ್ತಾರೆ, ನಾನೇ ಸ್ವರೂಪ ಅಂದ್ಕೊಳ್ತಾರೆ, ನಾನು ಬಿಟ್ಟರೆ ಪ್ರಪಂಚದಾಗ ಯಾರಿಲ್ಲ ಅಂದ್ಕೊಳ್ತಾರೆ. ಇಂಥ ಪ್ರವೃತ್ತಿ, ಅಹಂಕಾರದ ಪ್ರವೃತ್ತಿ ಮನುಷ್ಯನಿಗೆ ಇರಬಾರ್ದು. ಅದೇನಾದ್ರು ಕೂಡ ಇತ್ತು ಅಂದರೆ ಅವನ ಮನುಷ್ಯನ ಒಂದು ಒಳ್ಳೆ ಬೆಳವಣಿಗೆ ಅಲ್ಲ. ನಾವು ಎಷ್ಟು ತಿಳ್ಕೊಂಡ್ರು ಕೂಡ ಇನ್ನೂ ತಿಳ್ಕೊಳ್ಳೋದು ಇದೆ. ನಾನೇ ಸಣ್ಣವ, ನಾನೇ ಚಿಕ್ಕವ, ನಾನೇ ಕಿರಿಯವ ಅಂತ ಅಂದ್ಕೊಳ್ಬೇಕು. ಗೊತ್ತಾಯ್ತಾ? ತುಂಬಿದ್ಕೊಳ ತೊಳ್ಕಲ್ಲ ಅಂತೀವಿ, ಅರ್ಧ ಬರ್ದಿದ್ದವು ತೊಡ್ಕೆ ಆಡ್ತವೆ, ಗೊತ್ತಲ್ಲ? ಹಾಗಾಗಿ ನಾವು ಯಾರು ಕೂಡ ತುಂಬಿದ್ಕೊಳಗಳು ಹಾಗೆ ಇರಬೇಕು. ಈ ಥರ ಸರಿ. ಇವನ್ನ ಹರಿಷಡ್ ವರ್ಗ ಅಂತ ಕರೀತಾರೆ. ಈ ಒಂದು ಪದ್ಯದಲ್ಲಿ ಮೋಹ ಅಂತಕ್ಕಂಥದ್ದು ಒಂದು ಹೆಚ್ಚಿನ ಒಂದು ಪ್ರಾಧಾನ್ಯತೆಯನ್ನು ಪಡ್ಕೊಂಡಿದೆ. ಮೋಹ ಅಂತಕ್ಕಂಥ ಏನು ಬಂತಲ್ಲ ಅವು ನಾವು ಈ ಹರಿಷಡ್ ವರ್ಗಗಳ ಒಂದು ಪ್ರಸ್ತಾಪನೆ ನೀವು ತಿಳ್ಕೊಳ್ಳಿ. ಆರಿದವೆ. ಒಂದನೇದು ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ. ಕೇಳ್ತಾನ, ಮೋಹ ಅಂದರೆ ಸ್ವಲ್ಪ ಆಸೆ ಇರುತ್ತೆ, ಲೋಭ ಅಂದರೆ ದುರಾಸೆ. ಅಂತ ಎಷ್ಟು ಒಂದು 100 ರೂಪಾಯಿ ಇರುತ್ತೆ, ಅಯ್ಯೋ ಒಂದು 200 ರೂಪಾಯಿ ಇರಬೇಕಾಯ್ತು, ಒಂದು 1000 ಇದ್ರೆ ಚೆನ್ನಾಗಿತ್ತು, ಇಡೀ ಕ್ಯಾಚಾಪುರ ನಂದು ಆಗಬೇಕಾಗಿತ್ತು. ಇದು ದುರಾಸೆ. ಆ ಥರ ಇರಬಾರ್ದು, ಸ್ವಲ್ಪ ಇರ್ಬೇಕಷ್ಟೇ. ಅತಿ ಆಸೆ ಒಳ್ಳೆಯದಲ್ಲ. ಅತಿ ಆಸೆ ಬೆಂಕಿ ಅಂತೀವಿ ನಾವು, ಆಸೆ ದುಃಖಕ್ಕೆ ಮೂಲ ಅಂತ ಹೇಳ್ತೀವಿ. ಆ ಥರ ಅತಿ ಆಸೆ ಒಳ್ಳೆಯದಲ್ಲ. ಮದ, ಅಹಂಕಾರ, ನಾನೇ ಅಧಿಕಾರ ಸಿಕ್ಬಿಟ್ಟು ಸಾಕಪ್ಪ, ಒಬ್ಬೊಬ್ಬ ನಾನೇ ಪ್ರಿನ್ಸಿಪಾಲು, ನಾನು ಪ್ರೊಫೆಸರು, ನಾನು ಎಚ್.ಎಮ್, ನಾನೇ ಇನ್ನೊಬ್ರಿಗೆ ಹೋಗ್ಬೇಕು ಅಂತ ಅಹಂಕಾರ ಮನುಷ್ಯನಿಗೆ ಇರಬಾರ್ದು. ಮತ್ಸರ, ಒಬ್ರು ಯಾರ ಲತಾ ಒಂದು ನೋಟ್ಸ್ ತುಂಬ ಚೆನ್ನಾಗಿ ಬರ್ಕೊಂಡಿರ್ತಾಳೆ, ಎಲ್ಲಿ ಕಂಡು ಶಕ್ತಿ ಇರೋದಿಲ್ಲ, ಒಳ್ಳೆ ವೆರಿ ಗುಡ್ ಹ್ಯಾಂಡ್ ರೈಟಿಂಗ್, ಅಕ್ಷರ ನೋಡಿದ್ರೆ ಮುತ್ಕೊಳಂಗಿರ್ತಾವೆ, ಅಕ್ಷರ ಬರೆದಿರ್ತಾರೆ. ಅವಳಿಗೆ ಏನಾದರೂ ಮಾಡಿ ನೋಟ್ಸನ್ನ ಎಸ್ಕೇಪ್ ಮಾಡಬೇಕು, ತಗೊಬೇಕು, ಇಲ್ಲ ಯಾರಿರ್ತೇಳಿ ಅರ್ಧ ಹಾಕ್ಬೇಕು. ಅದು ಅಸೂಯೆ. ಒಳ್ಳೆ ಬಟ್ಟೆ ಹಾಕಿ ಬಂದಿರ್ತಾನೆ, ನಾನು ಕೂಡ ನನ್ನ ಶಕ್ತಿ ಬಂದ ತಗೋಣಪ್ಪ, ಚೆನ್ನಾಗಿದೆ ಬಟ್ಟೆ, ಖುಷಿ ಪಡ್ಬೇಕು. ಅಯ್ಯೋ ಅವಳು ಅಂಥ ಬಟ್ಟೆ ಹಾಕ್ಯಂದಾಳೆ, ಅವಳು ಇಂಥ ಬಟ್ಟೆ ಹಾಕ್ಯಂದಾಳೆ, ಅಯ್ಯೋ ನಮ್ಮ ಮನೆ ಕಳ್ಸಲ್ಲ, ಪಕ್ಕ ಮನೆ ಫ್ರಿಜ್ ತಂದ್ರು, ವಾಷಿಂಗ್ ಮಿಷಿನ್ ತಂದ್ರು, ಆಸೆ ತಂದು ಬಿಸಾಕೋದು. ಇನ್ನೊಬ್ರು ನೋಡಿ ಅಸೂಯೆ ಪಡಬಾರ್ದು, ಬಟ್ಟೆ ಕಿಚ್ಚು ಪಡಬಾರ್ದು. ನಮಗೂ ಬೇರೆ ಅಂತ ಶಕ್ತಿ ಕೊಡಪ್ಪ. ನಮಗಿಂತ ಕೆಲ ಮಾಡ್ದಾಗ ಇರ್ತಾರಲ್ಲ ಅವ್ರನ್ನ ನೋಡ್ರಿ, ನಮಗೆ ನೆಮ್ಮದಿ ಸಿಗುತ್ತೆ. ನಾಳೆಗೆ ಒಂದು 10,000 ಸಂಬಳ ತಗೊಂತೀನಿ ಅಂದರೆ ಕೆಲವರು 1,000 ಸಂಬಳ ತಗೊಂತಾರೆ, ಕೆಲವರು ಪುಕ್ಷಟಿದ್ರು ಇದ್ದಾರೆ. ಬಿಡಪ್ಪ ನಾನೇ ಚೆನ್ನಾಗಿದ್ದೀನಿ, ದೇವ್ರು ನನ್ನ ನೀವು ಮಾಟ ಕೆಟ್ಟದಾನಪ್ಪ, ದೇವ್ರೆ ನೀವು ದೊಡ್ಡ ನಮಸ್ಕಾರಪ್ಪ, ಚೆನ್ನಾಗಿಟ್ಟಿದ್ಯಪ್ಪ, ಒಳ್ಳೆ ಆರೋಗ್ಯ ಭಾಗ್ಯ ಕೊಡಪ್ಪ. ಒಂದು 2 ಲಕ್ಷ ತಗೊಂಡು ಯೋಚನೆ ಮಾಡಬಾರ್ದು ನಾವು. ಅವಾಗ ಇರೋ ನೆಮ್ಮದಿನೂ ಹೊರಟೋಗತ್ತೆ. ಗೊತ್ತಾನೆ ನಾನಿವತ್ತು 100 ರೂಪಾಯಿ ದುಡಿತೀನಿ ಅಂದರೆ ಒಬ್ರಿಗೆ ಬರೀ 10 ರೂಪಾಯಿ ತಗೊಂತಾರೆ, ಅವ್ರು ನೋಡ್ಬೇಕು. ನಾನೀಗ ದುರ್ಗದಿಂದ 6 ಗಂಟೆಗೆ ಮನೆ ಬಿಡ್ಬೇಕಪ್ಪ, ಸಿದ್ದರಾಮೇಶ್ವರ ಬಸ್ಸಿಗೆ ಬರ್ತಪ್ಪ, ಏನು ಕರ್ಮಪ್ಪ ಅಂದ್ಕೊಂಬಾರ್ದು. 4 ಗಂಟೆಗೆ ಅಂತ ಡ್ಯೂಟಿ ಮಾಡ್ತಾರಲ್ಲ ಅವ್ರು ಯೋಚನೆ ಮಾಡಿ ಕೆಲವಡಿದ್ದು ಕರೆಕ್ಟ್ ಅಂತೆ. ಅವಾಗ ನಾವು ಅದನ್ನು ಬೇರೆದು ಸಮಸ್ಯೆ ನೋಡಿದಾಗ ದೇವರು ನನ್ನನ್ನೇ ಚೆನ್ನಾಗಿಟ್ಟಿದ್ದಾನೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಮಕ್ಕಳೇ, ನೀವು ಯಾರನ್ನು ನೋಡಿ ಅಸೂಯೆ ಮಾಡ್ತಕ್ಕಂಥದ್ದು, ಮುಂದೆ ಬಿಟ್ಟು ಹಿಂದೆ ಆಡ್ಕೊಳ್ಳೋದು ಆ ಥರ ಮಾಡಬೇಡಿ. ಒಳ್ಳೆ ಮಕ್ಕಳಾಗಲಿ, ನೇರವಾಗಿ ಮಾತನಾಡಿ, ಎಲ್ಲಿ ತಪ್ಪಿರೋದು ಅದನ್ನು ಖಂಡಿಸ್ರಿ. ಆಸೆ ಅನ್ನೋದು ಒಳ್ಳೇದಲ್ಲ, ಅದು ಒಳ್ಳೆ ಮೌಲ್ಯಗಳನ್ನು ನೀವು ರೂಢಿಸ್ಕೊಡ್ರಿ. ಅಂಥ ಮೌಲ್ಯಗಳನ್ನು ಈ ಒಂದು ಪಾರಿವಾಳ ಪದ್ಯ ಇದನ್ನು ನಾವು ಅರ್ಥ ಮಾಡಿಕೊಡ್ತೀವಿ. ಆ ಥರ ಇರಬಾರ್ದು, ಒಂದು ತಾಳ್ಮೆ ಅನ್ನೋದು ಇರಬೇಕು ಅಂತಕ್ಕಂಥದ್ದು ನೋಡಿ. ಹೇಳ್ತಾವೆ, ವ್ಯಾಮೋಹ ತೊರೆದು ತಾಳ್ಮೆಯಿಂದ ಯೋಚಿಸಿ ಕಾರ್ಯ ಸಾಧನೆ ಮಾಡಬೇಕು ಎಂಬುದೇ ಈ ಕಥನ ಕವನದ ಆಶಯವಾಗಿದೆ. ನೋಡಿ, ಆ ಒಂದೆರಡು ಪದ ಒಂದು ಪದ್ಯ ಅದನ್ನು ಮುಂಚೆ ಹೇಳ್ತೀನಿ. ನನಗೆ ತಲುಪಿ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕಲ್ತ್ಕೊಳ್ಳಿ, ಮುಂದಿನ ಪ್ರಿಂಟಲ್ಲಿ ಹೇಳಿಸ್ತೀನಿ. ಈಗ ಪದ್ಯ ನೋಡಿ ಕೇಳಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಬದಲಿನಲ್ಲಿ, ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಬದಲಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಬೂಡಿ, ಇರುತ್ತಿತ್ತು ಪುಟ್ಟ ಸಂಸಾರ ಬೂಡಿ, ಮುದ್ದು ಬಿಳಿ ಪಾರಿವಾಳಗಳ ಜೋಡಿ. ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಬದಲಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಬೂಡಿ, ಹಗಲಿರಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಹಗಲಿರಳು ಜೊತೆಗೂಡಿ ಬಾಳಿದವು ಈ ಜೋಡಿ, ಎಂದಿಗೂ ಹಗಲಿರವು
ಒಂದಾನೊಂದು ಎಂದಿಗೂ ಆಗಲಿರುವು ಒಂದಾನೊಂದು ಹಿಗ್ಗು ತುಂಬಿದು ಬದಲಿನಲ್ಲಿ ಬಂದು ದೊಡ್ಡ ಕಾಡಿನಲ್ಲೊಂದು ಹೆಮ್ಮರದ ಬದಲಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಊರಿ. ನೋಡಿ ಎಷ್ಟು ಚೆನ್ನಾಗಿದೆ ಆ ಪದ್ಯ. ಆ ಮುದ್ದು ಬಿಡಿ ಪಾರಿವಾಳಗಳು ಒಂದನ್ನೊಂದು ಎಂದು ಕೂಡ ಬಿಟ್ಟು ಇರ್ತಾ ಇರಲ್ಲಂತೆ ಅಂತ ಒಂದು. ನೋಡಿ ಒಂದ್ಸರಿ ಮಕ್ಕಳೇ ನಾನೊಂದು ಮರವಾಗಿದ್ದಾರೆ ಅನ್ನೋ ಒಂದು ಪದ್ಯ ಇತ್ತು. ಅದೇನೋ ಸಿಕ್ಕರೆ ಓದಿ. 8ನೇ ಕ್ಲಾಸಲ್ಲಿ ಇತ್ತು. ಅದು ಕೂಡ ಬದಲಾವಣೆ ಆಯಿತು. ತುಂಬ ಒಳ್ಳೆ ಪದ್ಯ. ನಾನೊಂದು ಮರವಾಗಿದ್ದರೆ. ಈ ಒಂದು ಪದ್ಯದ ಕವಿ ಮೂಡ್ನಾಕೂಡು ಚಿನ್ನಸ್ವಾಮಿ ಅಂತ. ಯಾವ ಹಳೆ ಬುಕ್ಸ್ ಸಿಕ್ಕರೆ ನೋಡಿ, ಮೂಡ್ನಾಕೂಡು ಚಿನ್ನಸ್ವಾಮಿ ಇವರು ಈ ಪದ್ಯ ಬರೆದಿದ್ದಾರೆ. ನಾನೊಂದು ಮರವಾಗಿದ್ದರೆ. ಇಷ್ಟು ವೆರಿ ಗುಡ್ ಪಯಮ್, ಬಹಳ ಒಳ್ಳೆ ಪದ್ಯ. ಇವತ್ತು ನಾವು ನೋಡಿ, ಈ ಒಂದು ಹಾವು ಅಥವಾ ಚೇಳು ಎಲ್ಲೋ ಒಂದು ಕಡೆ ವಿಷಯ ಇರುತ್ತೆ, ಬಾಲದಲ್ಲೋ ಕೆಲವು ನಾಲಿಗೆನಲ್ಲಿ ವಿಷಯ ಇರುತ್ತೆ. ಆದರೆ ಮನುಷ್ಯನ ನರನಾಡಿಗಳಲ್ಲಿ ತುಂಬನೆಲ್ಲ ವಿಷಯ ಇರುತ್ತೆ. ಹಾವು ಚೇಳು ಓಡಾಡಿದ್ರೆ ಸ್ವಲ್ಪ ಉಳ್ಳಾನ ಹುಡ್ತತೆ. ಒಂದು ವಾರ ಹುಲ್ಲಿನ ಮೇಲೆ ಬಿಟ್ರಿ ಸತ್ತವಾಗ ತುಂಬ ವಿಚಾರ ಮಾಡಿ ನೋಡಿ. ಎಲ್ಲ ಪ್ರಾಣಿ ಪಕ್ಷಿಗಳಿಗೂ ಹೋಲಿಸ್ಕೊಂಡ್ರೆ ಮನುಷ್ಯನೇ ಕೆಟ್ಟ ಪ್ರಾಣಿ. ಆದರೂ ಸ್ವಲ್ಪ ಅವಿದ್ಯಾವಂತರು ಎಷ್ಟೋ ಒಳ್ಳಿರ್ತಾರೆ. ವಿದ್ಯಾವಂತರು ಮೂರ್ತಿರ್ತೀವಿ ನಾವು, ಎಜುಕೇಟೆಡ್ ಇಡಿಯಟ್ಸ್ ನಾವು. ಒಬ್ಬರು ನೋಡಿದ್ರೆ ಸಹಿಸ್ಕೊಳ್ಳೋದಿಲ್ಲ, ಒಬ್ಬರು ಆಗಿರ್ಬೇಕಾಗಿತ್ತು ಹೀಗಿರ್ಬೇಕಾಗಿತ್ತು, ಬರೀ ಟೀಕೆ ಟಿಪ್ಪಣೆ ಮಾಡ್ತೀವಿ. ಮಳೆ ಜಿಟಿ ಜಿಟಿ ಹಿಡ್ಕಂತ ಸುಳ್ಗಾಡು ಮಳೆ ಹಿಡ್ಕಂತಪ್ಪ ಅಂತೀವಿ. ಬಿಸಿಲು ಬಂತ ಏನು ಸುಳ್ಗಾಡಪ್ಪ ಕೆಟ್ಟ ಬಿಸಿಲಪ್ಪ ಅಂತೀವಿ. ಚಳಿ ಬಂತ ಏನಪ್ಪ ಸೂರ್ಯನ ಹೊರಗೆ ಬರಲ್ಲ, ತೊಳೆದು ಬಟ್ಟೆ ಆರೋದಿಲ್ಲ, ಇದೇನು ಮುಚ್ಕೊಂತಪ್ಪ ಅಂತೀವಿ. ಇಡೀ ಎಲ್ಲದಕ್ಕೂ ನಾವು ಬಂದು ಕೇಳೋದಿಲ್ಲ. ನಾವು ಎಲ್ಲದೂ ತಗೊಳ್ತೀವಿ. ನಾವು ಫಿಲ್ಟರ್ ನೀರು ಕುಡಿತೀವಿ. ರಾಣಿ ಬಸ್ ನೋಡಿ ಇಲ್ಲವ ನೀರು ಕೂಡ ಬರ್ತಾವ. ಅವಕ್ಕೆ ಯಾವ ಬಿ ಪಿ ಶುಗರ್ ಬರೋದಿಲ್ಲ. ರಾಣಿ ಬರ್ತಾವ. ನಮಗೆ ಎಂದೂ ಕಂಡರಿದ ಕಾಯಿಲೆಗಳಿಗೆ ಬಲಿ ಆಗ್ತಿರ್ತೀವಿ. ನಾವು ಎಷ್ಟು ಸುರಕ್ಷತೆ ಮಾಡ್ತೀವೋ ಅಷ್ಟು ಕಾಯಿಲೆಗಳು ಬರ್ತಾವೆ. ಇಲ್ಲಿ ನಾನೊಂದು ಮರವಾಗಿದ್ದರೆ ಮೂಡ್ನಾಕೂಡು ಚಿನ್ನಸ್ವಾಮಿ ಆ ಪದ್ಯ ಭಾಳ ತುಂಬ ಚೆನ್ನಾಗಿದ್ದಾರೆ. ಆ ಪದ್ಯ ಸಿಕ್ಕರೆ ಓದ್ರಿ. ನಾವಿವತ್ತು ಒಂದು ಅಡ್ಮಿಷನ್ಗೆ ಬರಲಿ, ನೀವು ಯಾವ ಜಾತಿ ಏನು, ಎಸ್ಸಿನೋ ಎಷ್ಟಿನೋ ಜನರಲ್ಲ ಲಿಂಗಾಯತರು ಎಂತ ಕೇಳ್ತೀವಿ. ನೀವು ಎಸ್ ಸಿ ಎಸ್ಟಿನಾ ₹100 ಫೀಸ್ ಕಡಿಮೆ ಕೊಡ್ರಿ, ನೀವು ಜಾಸ್ತಿ ಕೊಡ್ರಿ. ನೋಡಕ್ ಜಾತಿ ಅಂತಿದ್ದವ್ರು ಅಷ್ಟು ಅಂತೀವಿ, ನಾವು ಜಾತಿ ಮಾಡ್ತೀವಿ. ಹೋಗ್ತಾನೆ. ಅದೇ ಒಂದು ಮರ ನೋಡ್ರಿ, ನೀವು ಒಂದು ಮರದ ನಿಂತ್ಕೊಳ್ಳಿ ಬಿಸಿಲಿದ್ದಾಗ ನೆರಳಿಗೆ, ನೀನು ಯಾವ ಜಾತಿ ಅಂತ ಕೇಳುತ್ತಾ? ಒಂದು ಹೊಸತು ಎಮ್ಮೆ ಯಾಕೆ ಮೈ ಕಡ್ತಾ ಬರ್ತದೆ, ಅದು ಮುಚ್ತಂತೆ ತನ್ನ ಚರ್ಮವನ್ನು ಮೈಯನ್ನು. ನಾನು ಯಾಕೆ ಮುಚ್ತಿ ಅಂತ ಕೇಳ್ತತ್ತ? ಒಂದು ನಾಯಿಗೆ ಒಂದು ಸ್ವಲ್ಪ ಅನ್ನ ಹಾಕ್ರಿ, ಒಂದಿನ ಹಾಕ್ರಿ, 2 ದಿನ ಹಾಕ್ರಿ, ನೀನು ಮನೆಗೆ ಆಯ್ತದ ಬಂದು. ಮನುಷ್ಯನಿಗೆ ಎಷ್ಟೇ ಹಾಕ್ರಿ ಕೃತಜ್ಞತೆ ಮನುಷ್ಯನಿಗೆ, ನೀನೇನು ಮಾಡಿದಿ ಬಿಡು ಅಂತ ನೀವು ಯೋಚನೆ ಮಾಡಿರಿ. ಯಾವುದರಿಂದ ಏನೋ ಒಂದು ಫಂಕ್ಷನ್ ಬರ್ತಾವ, ಅನಾಥ ಆಶ್ರಮ ಇರ್ತಾರಲ್ಲ ಪಾಪ, ಅವ್ರಿಗೆ ಊಟಕ್ಕೆ ಹಾಕ್ರಿ, ನೆನೆಸ್ತಾರೆ ಇಂಥ ಮರ ಊಟಕ್ಕೆ ಹಾಕಿದ್ನಪ್ಪ ಅಂತೇಳಿ. ಹೊಟ್ಟೆ ತುಂಬಿದಾಗ ಹಾಕಿ ಮಾಡಿರಿ, ನೆನೆಸಲ್ಲ ಅವರು. ನೀವು ನೋಡಿ ಯಾವುದೋ ಒಂದು ಫಂಕ್ಷನ್ ಮಾಡಿರಿ, ಫಂಕ್ಷನ್ ಮಾಡಿದಾಗ ಬೇಕಾಬಿಟ್ಟಿ ಹಾಕ್ಸ್ಕೊಂತಾರೆ. ಅದರಿಂದ ನೋಡಿ ಬಾಳೆಗೆ ಮುಚ್ತಾರೆ. ಒಂದು ಅಗಳಿನ ಮೇಲೆ ರೈತನ ಪರಿಶ್ರಮ ಇರುತ್ತೆ ಮಕ್ಕಳೇ, ಅನ್ನದ ಮೇಲೆ ಗೊತ್ತಿರಬೇಕು, ಹಾಗೆಲ್ಲ ಬಿಡಬಾರ್ದು. ಯಾರೋ ದಿಕ್ಕದಲ್ಲಿ ಭಿಕ್ಷಕರಿಗೆ ಹಾಕ್ರಿ, ನೆನೆಸ್ತಾನೆ ಇಂಥ ಮರ ಊಟಕ್ಕೆ ಹಾಕಿದ್ನಪ್ಪ ಅಂತ. ಅಂಥದ್ದನ್ನು ನೀವು ರೂಢಿಸ್ಕೊಡ್ರಿ, ಇಂಥ ಮೌಲ್ಯಗಳನ್ನು ರೂಢಿಸ್ಕೊಡಿ. ಆ ಮೌಲ್ಯಗಳನ್ನು ನೀವು ರೂಢಿಸ್ಕೊಂಡಾಗ ನಿಜವಾಗ್ಲೂ ಕೂಡ ಒಳ್ಳೆ ಮಕ್ಕಳು ಆಗ್ತೀರಿ. ತುಂಬ ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೆ ಕಾರ್ಯದ ಅದನ್ನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ನೀವು ಮನೆಯಾಗೆ ತುಂಬ ಸರಿ ಓದ್ಕೊಂಬರಿ, ಅರ್ಥ ಆಯ್ತಾ? ಇಷ್ಟೆಲ್ಲ ಅಂಶಗಳು ನಿಮ್ಮ ತಲೆಯೊಳಗೆ ಹೋಗಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಇನ್ನೊಂದು 2 ಸರಿ ಚೆನ್ನಾಗಿ ಓದ್ಕೊಂಡ್ಬರಿ. ಉಳಿದ ಒಂದು ಪದ್ಯವನ್ನು ಭಾಗವನ್ನು ನೆಕ್ಸ್ಟ್ ನಿಮಗೆ ಹೇಳ್ಕೊಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ತುಂಬ ಚೆನ್ನಾಗಿ ಕೇಳಿಸ್ಕೊಂಡಿರಿ, ಚೆನ್ನಾಗಿ ಅಭ್ಯಾಸ ಮಾಡಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಿ, ಒಳ್ಳೆ ವಿದ್ಯಾಬುದ್ಧಿ ಕೊಡಿ. ಧನ್ಯವಾದಗಳು.